Langevins theory of diamagnetism. ಡಯಾಮ್ಯಾಗ್ನೆಟಿಸಮ್ದು ಥಿಯರಿ ಅಂದರೆ ಸಸೆಪ್ಟಿಬಿಲಿಟಿ ಅದರದ್ದು ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. Langevins theory of diamagnetism. Consider an electron revolving round the nucleus of the atom in a circular orbit. ಎಲೆಕ್ಟ್ರಾನ್ ಆಟಮ್ ಒಳಗೆ ನ್ಯೂಕ್ಲಿಯಸ್ ಜೊತೆ ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತಾ ಇದೆ. ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತಿರೋ ಕಾರಣದಿಂದ ಇಟ್ ಎಕ್ಸ್ಪೀರಿಯನ್ಸಸ್ ಸೆಂಟ್ರಿಪಿಟಲ್ ಫೋರ್ಸ್. ಅದರಿಂದ ದ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್ ಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟ್ ಮಾಡೋದು. ಅದ್ರ ಈಕ್ವೇಷನ್ F equals mv² ಡಿವೈಡೆಡ್ ಬೈ r, ರಿಲೇಷನ್ ನಂಬರ್ 1. ವಿ ಜಾಗದಾಗೆ ಬಟ್ ವಿ ಈಸ್ ಈಕ್ವಲ್ ಟು ಆರ್ ಒಮೆಗಾ ನಾಟ್. ವಿ ಜಾಗದಾಗೆ ಆರ್ ಒಮೆಗಾ ನಾಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಒಮೆಗಾ ನಾಟ್ ಈಸ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಒಮೆಗಾ ನಾಟ್ಗೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇನ್ ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮೆಟೀರಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ. ಆವಾಗ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? ಒಮೆಗಾ ನಾಟ್. ಒಮೆಗಾ ನಾಟ್ ಈಸ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇನ್ ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಆರ್ ಇದೆಯಲ್ಲ, ಆರ್ ಇದೆ ರೇಡಿಯಸ್ ಆರ್ಬಿಟ್. ಸರ್ಕ್ಯುಲರ್ ಪಾತ್ನ ಹೋಗ್ತಿದೆಯಲ್ಲ, ಅದು ಆರ್ಬಿಟ್. ಆ ಸರ್ಕ್ಯುಲರ್ ಪಾತ್ ರೇಡಿಯಸ್ ಎಷ್ಟು? ಆರ್. ಎಮ್ ಇದೆಯಲ್ಲ, ಎಮ್ ಇಸ್ ದಿ ಮಾಸ್ ಆಫ್ ದ ಎಲೆಕ್ಟ್ರಾನ್ ಮಾಸ್. ನೆಕ್ಸ್ಟ್ ವಿ ಜಾಗದಾಗೆ ಆರ್ ಒಮೆಗಾ ನಾಟ್ ಸಬ್ಸ್ಟಿಟ್ಯೂಟ್ ವಿ ಜಾಗದಾಗೆ ಆರ್ ಒಮೆಗಾ ನಾಟ್ ಸ್ಕ್ವೇರ್ ಮಾಡಿದ್ರೆ ಎಮ್. ಆರ್ ಜಾಗದಾಗ ಆರ್ ಸ್ಕ್ವೇರ್ ಒಮೆಗಾ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಒನ್ ಫ್ಯಾಕ್ಟರ್ ಆಫ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ದಾಟ್ಸ್ ಈಕ್ವಲ್ ಟು ಎಮ್ ಆರ್ ಒಮೆಗಾ ನಾಟ್ ಸ್ಕ್ವಯರ್. ಸೆಂಟ್ರಿಪಿಟಲ್ ಫೋರ್ಸ್ ಬೆಲೆ ಎಮ್ ವಿ ಸ್ಕ್ವಯರ್ ಬೈ ಆರ್. ವಿ ಜಾಗದಾಗೆ ಆರ್ ಒಮೆಗಾ ನಾಟ್. ಆರ್ ಒಮೆಗಾ ನಾಟ್ ಸ್ಕ್ವೇರ್ ಮಾಡಿದ್ರೆ ಆರ್ ಸ್ಕ್ವೇರ್ ಒಮೆಗಾ ನಾಟ್ ಸ್ಕ್ವೇರ್ ಆಗುತ್ತೆ. ಒನ್ ಫ್ಯಾಕ್ಟರ್ ಆಫ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದ್ರೆ ಆರ್ ಬರುತ್ತೆ. ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಎಮ್ ಆರ್ ಒಮೆಗಾ ನಾಟ್ ಸ್ಕ್ವಯರ್. ದಟ್ ಈಸ್ ದ ರಿಲೇಷನ್. That is the centripetal force acting on the electron is given by mr omega naught square. mr naught omega naught square. Relation number 1. ಇದು ರಿಲೇಷನ್ ಎಷ್ಟಾಯಿತು ಅಂದರೆ ದಿಸ್ ಇಸ್ ರಿಲೇಷನ್ ನಂಬರ್ 2. ನೆಕ್ಸ್ಟ್ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಮಾಡ್ತಕ್ಕಂಥದ್ದು ಯಾರು? ಸೆಂಟ್ರಿಪಿಟಲ್ ಫೋರ್ಸ್ ಏನು ಎಲೆಕ್ಟ್ರಾನ್ ಮೇಲೆ ಆ್ಯಕ್ಟ್ ಆಗ್ತಿದೆಯಲ್ಲ, ಅದು ಸರ್ಕ್ಯುಲರ್ ಪಾತ್ನಾಗಿರೋದ್ರಿಂದ ಅದಕ್ಕೆ ಕಾರಣ ಯಾವುದು? ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಸೆಂಟ್ರಿಪಿಟಲ್ ಫೋರ್ಸ್ ಇದೆ. ಅದೇ ದ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಸೆಂಟ್ರಿಪಿಟಲ್ ಫೋರ್ಸ್ ಇದೆ. ಆದ ಕಾರಣದಿಂದ ಮಧ್ಯೆ ಕೂಲಮ್ ಫೋರ್ಸ್, ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆದ ಕಾರಣದಿಂದ ಸೆಂಟ್ರಿಪಿಟಲ್ ಫೋರ್ಸ್ ಇದೆ. ಅದ್ರ ಬೆಲೆ ಎಷ್ಟು? ಎಫ್ ಈಕ್ವಲ್ಸ್ z² ಡಿವೈಡ್ ಬೈ 4πε0 r ಸ್ಕ್ವೇರ್, ರಿಲೇಷನ್ ನಂಬರ್ 2. ಎಫ್ ಈಸ್ ಈಕ್ವಲ್ ಟು z² ಬೈ 4πε0 r ಸ್ಕ್ವೇರ್. ಇನ್ ದಿಸ್ ಕೇಸ್ ಇದನ್ನು 2 ಅಂತ ತಗೊಂಡ್ರೆ ಅದನ್ನು 2a ಕಾಲ್. ಇಯರ್ ಎಮ್ ಆರ್ ಒಮೆಗಾ ನಾಟ್ ಸ್ಕ್ವೇರ್ ಅಂತು ಬೈ ಸೆಂಟ್ರಿಪಿಟಲ್ ಫೋರ್ಸು ರಿಲೇಷನ್ಸ್ 1 and 2. 1 ಅಂದರೆ ಇದು ಮಾಡಿಫೈ ಮಾಡಿದ್ರೆ 2. ರಿಲೇಷನ್ 1 2 ಮತ್ತು ಇವೆರಡು ರಿಲೇಷನ್. ಇದನ್ನು 1 ಅಂತ ಟ್ರೀಟ್ ಮಾಡಿ ಇದನ್ನು 2 ತಗೊಳ್ಳಿ. ಬೇಕಿದ್ರೆ ಇದನ್ನು ಯು ಟೇಕ್ ಇಟ್ ಆಸ್ 2a ಫ್ರಮ್ ರಿಲೇಷನ್ಸ್ 1 and 2. ರಿಲೇಷನ್ 1 ಅಂದರೆ ಇದು ಮಾಡಿಫೈಡ್ ಆದ. ಯು ಟೇಕ್ ದಿಸ್ ಆಸ್ 1a. ರಿಲೇಷನ್ 1a ಯು ಟೇಕ್ ಇಟ್ ಆಸ್ 1a. 1a ಅಂದರೆ ಯಾವುದು? ಎಫ್ ಈಕ್ವಲ್ಸ್ ಎಮ್ ಆರ್ ಒಮೆಗಾ ನಾಟ್ ಸ್ಕ್ವೇರ್. ದಟ್ ಈಸ್ 1a. ದಟ್ ಈಸ್ ಈಕ್ವೇಟಿಂಗ್ ದೀಸ್ ಟು. ಇದು ರಿಲೇಷನ್ 2. ಎಮ್ ಒಮೆಗಾ ನಾಟ್ ಸ್ಕ್ವೇರ್ ಆರ್ ಈಕ್ವಲ್ಸ್ z is square divided by 4πε0 r ಸ್ಕ್ವೇರ್, ರಿಲೇಷನ್ ನಂಬರ್ 3. ಇದನ್ನು ರಿಅರೇಂಜ್ ಮಾಡಿದ್ರೆ ಎಮ್ ಆರ್ ಇದೆಯಲ್ಲ, ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ತಂದರೆ ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು z is square divided by 4πε0 m r ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಆರ್.
ಆರ್ ಈ ಕಡೆ ಬಂತು ಆರ್, ಎಮ್ಮು ಈ ಕಡೆ ಬಂತು ರೈಟ್ ಹ್ಯಾಂಡ್ ಸೈಡ್ ಎಮ್ ಆರ್ ಈಗಿದೆ. ಸೊ ದಟ್ ವಿ ಗೆಟ್ ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಟು ಝೆಡ್ ಸ್ಕ್ವೇರ್ ಡಿವೈಡ್ ಬೈ 4 pi ಎಪ್ಸಿಲಾನ್ ನಾಟ್ ಎಮ್ ಆರ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಆರ್, ಆರ್ ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಡಿವೈಡ್ ಬೈ 4 pi ಎಪ್ಸಿಲಾನ್ ನಾಟ್ ಎಮ್ ಆರ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಆರ್ ಕ್ಯೂಬ್ ಆಯಿತು. ಸೊ ಒಮೆಗಾ ನಾಟ್ ಇಸ್ ಈಕ್ವಲ್ ಟು ಏನಾಯಿತು, ಒಮೆಗಾ ನಾಟ್ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ ದಿಸ್ ಒಮೆಗಾ ನಾಟ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಎಮ್ ಆರ್ ಕ್ಯೂಬ್ ಟು ದಿ ಪವರ್ ಆಫ್ ಆಫ್ omega naught square root of this is omega naught square root of this z square divided by 4 pi epsilon naught mr cube to the power of relation number 5. ಇದು absence of magnetic field apply ಮಾಡಲ್ಲ. angular frequency ಎಷ್ಟು electron omega naught is given by relation 5. once again, consider an electron revolving around the nucleus of the atom in circular orbit. ಸರ್ಕ್ಯುಲರ್ ಪಾತ್ನಾಗೆ ಎಲೆಕ್ಟ್ರಾನು ಆಟಮ್ ಒಳಗೆ ಮೂವ್ ಆಗ್ತಾ ಇದೆ. ಯಾವ್ದ್ರ ಸುತ್ತ? ನ್ಯೂಕ್ಲಿಯಸ್ ಸುತ್ತ. ದೆನ್ ಇಟ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಾನು ಸೆಂಟ್ರಿಪಿಟಲ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿ. ದಟ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಗಿವನ್ ಬೈ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್ ಈಕ್ವಲ್ಸ್, ಅದ್ರ ಬೆಲೆ ಎಷ್ಟಪ್ಪ ಅಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ರಿಲೇಷನ್ ನಂಬರ್ 1. ವಿ ಜಾಗದೆ ಬಟ್ ವಿ ಇಸ್ ಈಕ್ವಲ್ ಟು ಆರ್ ಒಮೆಗಾ ನಾಟ್. ಒಮೆಗಾ ನಾಟ್ ಅಂದರೆ ಒಮೆಗಾ ನಾಟ್ ಈಸ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಆರ್ ಅಂದರೆ ದಟ್ ಈಸ್ ದಿ ರೇಡಿಯಸ್ ದಿ ಆರ್ಬಿಟ್. ಈ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇನ್ ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇದೆ, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಅದ್ರ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿರಲ್ಲ. ಅವಾಗ ಏನು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಎಲೆಕ್ಟ್ರಾನಿಗೆ ಬರುತ್ತೆ? ಒಮೆಗಾ ನಾಟ್. ನೆಕ್ಸ್ಟ್ ಎಮ್ ಅನ್ನೋದೇನು? ಮಾಸ್ ಆಫ್ ದ ಎಲೆಕ್ಟ್ರಾನ್. ವಿ ಜಾಗದಾಗ ಆರ್ ಒಮೆಗಾ ನಾಟ್ನ ರಿಲೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿದೆ. ವಿ ಇದೆ, ವಿ ಜಾಗದಾಗ ಆರ್ ಒಮೆಗಾ ನಾಟ್. ಸ್ಕ್ವೇರ್ ಮಾಡಿದ್ರೆ ಆರ್ ಸ್ಕ್ವೇರ್ ಒಮೆಗಾ ನಾಟ್ ಸ್ಕ್ವೇರ್. 1 ಫ್ಯಾಕ್ಟರ್ ಆಫ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಎಫ್ ಈಕ್ವಲ್ಸ್ ಎಮ್ ಆರ್ ಒಮೆಗಾ ನಾಟ್ ಸ್ಕ್ವೇರ್ ರಿಲೇಷನ್ ನಂಬರ್ 2. ನೆಕ್ಸ್ಟ್ ಈ ಕಾಲ್ ದಿಸ್ ಆಸ್ ರಿಲೇಷನ್ 2, ಅಥವಾ ದಿಸ್ ಈಸ್ 1a. ಯು ಟೇಕ್ ಇಟ್ ಆಸ್ 1a. ಯು ಟೇಕ್ ರಿಲೇಷನ್ 2ನ 1a ಅಂತ ಕನ್ಸಿಡರ್ ಮಾಡಿ. 2 ಬದಲಿ ದ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್. ಸೆಂಟ್ರಿಪಿಟಲ್ ಫೋರ್ಸ್ ಬರ್ಲಿಕ್ಕೆ ಕಾರಣ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ. ಆದ ಕಾರಣದ ಸೆಂಟ್ರಿಪಿಟಲ್ ಫೋರ್ಸ್. ಆ ಸೆಂಟ್ರಿಪಿಟಲ್ ಫೋರ್ಸ್ ಬೆಲೆ ಎಷ್ಟು? ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಎಲೆಕ್ಟ್ರಾನ್. That is F equals Z E square divided by 4 pi epsilon naught R square relation 2. Z is atomic number of the atom. Z2 atom the atomic number. Epsilon naught permittee of free space. From relation 1a, but 1a marked. Idna 1a. You take it as 1a. 2 idna 1a. From relation 1a. 1a andre F equals m r omega naught square is relation not to 1a. From 1a and 2. 2 ಅಂದರೆ ಇದು. ಇವೆರಡು ಈಕ್ವೇಟ್ ಮಾಡೋದು. ಯಾಕೆ ಈಕ್ವೇಟ್ ಮಾಡ್ತೀವಿ? ಈ ಕೂಲಮ್ ಫೋರ್ಸು ಸೆಂಟ್ರಿಪಿಟಲ್ ಫೋರ್ಸು ಎಲೆಕ್ಟ್ರಾನ್ ಆ್ಯಕ್ಟ್ ಮಾಡೋಕ್ಕೆ ಕಾರಣ. ದೇರ್ ಫೋರ್ ವಿ ಹ್ಯಾವ್ ಗಾಟ್ ಯುವರ್ ಈಕ್ವೇಟಿಂಗ್ ದಿ ರಿಲೇಷನ್ 1a and 2. 1a ಯಾವುದು? ಎಮ್ ಒಮೆಗಾ ನಾಟ್ ಸ್ಕ್ವೇರ್ ಆರ್. ಎಫ್ ಈಕ್ವಲ್ಸ್ 2 ಯಾವುದು? ಎಫ್ ಈಕ್ವಲ್ಸ್ ಝೆಡ್ ಈ ಸ್ಕ್ವೇರ್ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ಆರ್ ಸ್ಕ್ವೇರ್. ಎರಡು ಈಕ್ವೇಟ್ ಮಾಡಿದ್ದೀವಿ. ದಟ್ ಈಸ್ ರಿಲೇಷನ್ 3. ಇವಾಗ ರೀಅರೇಂಜ್ ಮಾಡೋದು. ಎಮ್ ಆರ್ನ ಈ ಕಡೆ ತಂದು ಎಮ್ ಆರ್ ಒಮೆಗಾ ನಾಟ್ ಸ್ಕ್ವೇರ್ ಈಕ್ವಲ್ ಝೆಡ್ ಈ ಸ್ಕ್ವೇರ್ 4 pi ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್. ಇವಾಗ ಎಮ್ ಆರ್ ಸ್ಕ್ವೇರ್ ಆರ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಕ್ಯೂಬ್ ಆಗುತ್ತೆ. ದೇರ್ ಫಾರ್ ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಕೂಡ ಝೆಡ್ ಈ ಸ್ಕ್ವೇರ್ ಡಿವೈಡ್ ಬೈ 4 pi ಎಪ್ಸಿಲಾನ್ ನಾಟ್ ಎಮ್ ಆರ್ ಕ್ಯೂಬ್. ಇದನ್ನು ಸ್ಕ್ವೇರ್ ರೂಟ್ ತಗೊಳೋದು. ಈ ಸ್ಕ್ವೇರ್ ಒಮೆಗಾ ನಾಟ್ ಸ್ಕ್ವೇರ್ root of this omega naught. This square root is Z square divided by 4 pi epsilon naught mr cube to the power of half. Relation number 5. ಇದು ರಿಲೇಷನ್ ಎಷ್ಟಪ್ಪ ಅಂದರೆ 5. ಇದು ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗೋಕ್ಕಿಂತ ದ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಾನ್ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗೋಕ್ಕಿಂತ ಮುಂಚೆ ಅದರದ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಈಸ್ ಗಿವನ್ ಬೈ ಒಮೆಗಾ ನಾಟ್ ರಿಲೇಷನ್ 5. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋದು ಅಂದರೆ ಮೆಟೀರಿಯಲ್ ತ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋದು. ಮ್ಯಾಗ್ನೆಟ್ ತಂದಿದ್ದೀವಿ ಅಂತ ಹೇಳಿ ವ್ಯಾಲ್ಯೂ ಎಷ್ಟು? ಬಿ. ಲೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಅಪ್ಲೈಡ್ ನಾರ್ಮಲ್ ಟು ದಿ ಪ್ಲೇನ್ ಆಫ್ ದಿ ಆರ್ಬಿಟ್.
ಎಲೆಕ್ಟ್ರಾನು ನೋಡಿ ಇದು ಪ್ಲೇನ್ ಒಳಗೆ ಹಿಂಗೆ ಸುತ್ತುತ್ತಾ ಇದೆ, ಇದು ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿನ ಅಪ್ಲೈ ಮಾಡ್ತೀವಿ, ಅವಾಗ ಒಂದು ಫೋರ್ಸ್ ಬರ್ತದೆ, ಇದಕ್ಕೆ ಲೋರೆನ್ ಫೋರ್ಸ್ ಅಂತೀವಿ. ದಟ್ ಲೋರೆನ್ ಫೋರ್ಸ್ ಇಸ್ ಗಿವನ್ ಬೈ ಲೋರೆನ್ ಫೋರ್ಸ್ ಆನ್ ದ ಎಲೆಕ್ಟ್ರಾನ್ ಇಸ್ FL equals minus EB r omega. ಮೈನಸ್ ಆದರೆ ಎಲೆಕ್ಟ್ರಾನ್ ಚಾರ್ಜು ನೆಗೆಟಿವ್ ಇರುತ್ತೆ. ಲೋರೆನ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್ ಈಸ್ FL is equal to minus EB r omega. BeV sin theta ದಿಂದ ಇದು BQV sin theta ಫಾರ್ಮುಲಿಂದ when a charge moves in a magnetic field, force experienced by a charge in a magnetic field is given by F is equal to BQV sin theta. Q ಜಾಗದಾಗೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಮೈನಸ್ ಸಿ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಜಾಗದಾಗ ಬಿ, ದೆನ್ ವಿ ಜಾಗದಾಗ ಆರ್ ಒಮೆಗಾ. ಸೈನ್ ಥೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ದಿ ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಅದಕ್ಕೋಸ್ಕರ ಲೋರೆನ್ ಫೋರ್ಸ್ FL ಇಸ್ ಈಕ್ವಲ್ ಟು ಮೈನಸ್ EB ಆರ್ ಒಮೆಗಾ, ರಿಲೇಷನ್ ನಂಬರ್ 6. ನಾವು ಮೊದಲು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿರಲಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ದೀವಿ. ಆವಾಗ ಅದೆಲ್ಲಿದೆ? ಮ್ಯಾಗ್ನೆಟಿಕ್ ಡೈಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ಇನ್ ದಿ ರೀಜನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಲೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಅಪ್ಲೈಡ್ ನಾರ್ಮಲ್ ಟು ದಿ ಪ್ಲೇನ್ ಆಫ್ ದಿ ಆರ್ಬಿಟ್. ನೋಡು, ಎಲೆಕ್ಟ್ರಾನ್ ಈ ಪ್ಲೇನ್ ಒಳಗೆ ಮೂವ್ ಆಗ್ತಿದೆ, ಪರ್ಪೆಂಡಿಕ್ಯುಲರ್ ಟು ದಿಸ್ ಪ್ಲೇನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಆವಾಗ ಲೋರೆನ್ ಫೋರ್ಸ್ ಎಷ್ಟಿದೆ? FL ಇಸ್ ಈಕ್ವಲ್ ಟು ಮೈನಸ್ EB ಆರ್ ಒಮೆಗಾ. ನೋಡಿ, ಒಮೆಗಾ ನಾಟ್ ಇದು ಒಮೆಗಾ ಆಗಿ ಅದರ ಆ್ಯಂಗುಲರ್ ಫ್ರೀಕ್ವೆನ್ಸಿ ಚೇಂಜ್ ಯಾವುದ್ರದ್ದು? ಆಫ್ ದ ಎಲೆಕ್ಟ್ರಾನ್, ರಿಲೇಷನ್ ನಂಬರ್ 6. ನೆಕ್ಸ್ಟ್ ಇಯರ್ ದೆನ್ ವಿ ಹ್ಯಾವ್ ಒಂದೇನಿದೆ? ಕೂಲಂಬ್ ಫೋರ್ಸ್ ಇದೆ ಎಲೆಕ್ಟ್ರಾನ್ ಮೇಲೆ, ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮೇಲೆ ಅಟ್ರಾಕ್ಷನ್. ಇನ್ನೊಂದೇನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೋರೆನ್ ಫೋರ್ಸ್ ಇದೆ. ಇವೆರಡಿದ್ರೆ F equals FC minus FL. FC ಜಾಗದಾಗ Z ಸ್ಕ್ವೇರ್ 4 pi epsilon r ಸ್ಕ್ವೇರ್. FL ಜಾಗದಾಗೆ ಇಯರ್ ಇದನ್ನು ಬರೆದ್ರೆ F is equal to ME square by R, centripetal force. This is FC, centripetal force. FC is equal to Z square divided by 4 pi epsilon r square. ನೆಕ್ಸ್ಟ್ ಇಯರ್ ಈ FC ಇದೆಯಲ್ಲ, ME square by R, M r square omega. ದೆನ್ ಇದು ರಿಲೇಷನ್ ಎ, ಇದು ರಿಲೇಷನ್ ಬಿ. ಇಯರ್ ಯು ಹ್ಯಾವ್ ಗಾಟ್ F ಅನ್ನೋದು ಸೆಂಟ್ರಿಪಿಟಲ್ ಫೋರ್ಸ್, ಕೂಲಂಬ್ ಫೋರ್ಸ್ ಜೊತೆಗೆ ಲೋರೆನ್ ಫೋರ್ಸ್ ಇದೆ, ಅದ್ರ ಬೆಲೆ FC ಮೈನಸ್ FL. ಇವೆರಡು ಸೇರಿ ಸೆಂಟ್ರಿಪಿಟಲ್ ಫೋರ್ಸ್ನ ಪ್ರೊವೈಡ್ ಮಾಡ್ತೀವಿ ಎಲೆಕ್ಟ್ರಾನ್. ದೆನ್ ಕೂಲಂಬ್ ಫೋರ್ಸ್ ಬೆಲೆ FC is equal to Z square divided by 4 pi epsilon naught r square, ರಿಲೇಷನ್ ನಂಬರ್ ಎ. ದೆನ್ ಸೆಂಟ್ರಿಪಿಟಲ್ ಫೋರ್ಸ್ F ಇದೆಯಲ್ಲ, ME ಸ್ಕ್ವೇರ್ ಬೈ R, ವಿ ಜಾಗದಾಗ ಆರ್ ಒಮೆಗಾ. ದಟ್ ಈಸ್ ಇದನ್ನೆಲ್ಲ ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಆಗುತ್ತೆ, 1 ಫ್ಯಾಕ್ಟರ್ ಆರಿಂದ ಕ್ಯಾನ್ಸಲ್ ಆಗಿ F is equal to M R omega square, ರಿಲೇಷನ್ ನಂಬರ್ ಬಿ. ಒಮೆಗಾ is the angular frequency electron in the presence of magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಎಲೆಕ್ಟ್ರಾನ್ ಮೂವ್ ಆಗ್ತಿದ್ರೆ ಅದರ ಆ್ಯಂಗುಲರ್ ಫ್ರೀಕ್ವೆನ್ಸಿ ಒಮೆಗಾ. ಫ್ರಮ್ ರಿಲೇಷನ್ಸ್ ಎ ಬಿ ಆ್ಯಂಡ್ ಸಿ, ಎ ಬಿ ಆ್ಯಂಡ್ 6 ಯಾವುದು? ಹಿಯರ್ ಇನ್ ದಿಸ್ ಕೇಸ್ ದಿಸ್ ಈಸ್ ದ 6 ಎ ಬಿ ಆ್ಯಂಡ್ 6. ಇವೆಲ್ಲ ರಿಲೇಷನ್ 7 ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಜಾಗದಾಗ ಏನೇನು ಬರಿತೀವಿ? ಎಮ್ ಒಮೆಗಾ ಸ್ಕ್ವೇರ್ ಆರ್. ಎಫ್ ಜಾಗದಾಗೆ ಎಮ್ ಆರ್ ಒಮೆಗಾ ಸ್ಕ್ವೇರ್, ಇದನ್ನ ಎಮ್ ಒಮೆಗಾ ಸ್ಕ್ವೇರ್ ಆರ್ ಅಂತ ಬರೀ. FC ಜಾಗದಾಗ ಏನು ಬರಿತೀವಿ? ಈ ಬೆಲೆ FC is equal to Z E square divided by 4 pi epsilon naught r square. ನೋಡಿ, Z E square divided by 4 pi epsilon r square ಮೈನಸ್ ಇದೆ. FL ಜಾಗದಾಗೆ ಮೈನಸ್ EB, ಮ್ಯಾಗ್ನಿಟ್ಯೂಡ್ ತಾಂಡಿ ಮೈನಸ್ EB ಆರ್ ಒಮೆಗಾ. ಇದು ಟೋಟಲ್ ಫೋರ್ಸ್ ಈಸ್ FL ಇದೆ, ಅದ್ರ ಜಾಗದಾಗೆ ಮೈನಸ್ EB ಆರ್ ಒಮೆಗಾ ಅಂತ ಹಾಕಿದ್ರು. ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ FC ಮತ್ತು FL ಮೈನಸ್ EB ಆರ್ ಒಮೆಗಾ. ಮ್ಯಾಗ್ನಿಟ್ಯೂಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ದ್ಯಾಟ್ ವಿ ಹ್ಯಾವ್ ಗಾಟ್ M ಒಮೆಗಾ ಸ್ಕ್ವೇರ್ R is equal to Z square divided 4 pi epsilon naught r square minus EB r omega, ರಿಲೇಷನ್ 8. ನೆಗೆಟಿವ್ ಸೈನ್ ವಿತ್ ಲೋರೆನ್ ಫೋರ್ಸ್ ಈ ಡ್ಯೂ ಟು ನೆಗೆಟಿವ್ ಚಾರ್ಜ್. ಲೋರೆನ್ ನೆಗೆಟಿವ್ ಸೈನ್ ಯಾಕಪ್ಪ ಅಂದರೆ ಹಿಯರ್ ಯು ಹ್ಯಾವ್ ಗಾಟ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಅವಾಗ ಏನಾಯಿತು? ಹಿಯರ್ ಈಸ್ ಇದನ್ನು ಮೈನಸ್ ಬೇಕಿದ್ರೆ ಪ್ಲಸ್ ಅಂತ ಹಾಕ್ಕೊಳ್ಳಿ. ರಿಲೇಷನ್ ಒನ್ಸ್ ಅಗೇನ್ ಫ್ರಮ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಲು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಒಳಗಿದ್ದಾಗ ಅದನ್ನ ಲೋರೆನ್ ಫೋರ್ಸ್ ಅದ್ರ ಬೆಲೆ
ಎಫ್ ಎಲ್ ಇಸ್ ಈಕ್ವಲ್ ಟು ಮೈನಸ್ ಇ ಬಿ ಆರ್ ಒಮೆಗಾ. ಇದು ಹೆಂಗೆ ಬಂತು? ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಮೂವಿಂಗ್ ವಿತ್ ಎ ಸರ್ಟನ್ ವೆಲಾಸಿಟಿ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ನಾಗೆ ವೆಲಾಸಿಟಿ ವಿಯಿಂದ ಒಂದು ಚಾರ್ಜ್ ಮೂವ್ ಆದರೆ ಅದ್ರ ಮೇಲೆ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ. ಕ್ಯೂ ಜಾಗದಾಗೆ ಮೈನಸ್ ಸಿ, ವಿ ಜಾಗದಾಗೆ ಆರ್ ಒಮೆಗಾ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ವೆಲಾಸಿಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಏನಾಗುತ್ತೆ? ನಾರ್ಮಲ್ ಇದೆ ನೋಡಿ, ಅದರಿಂದ ಸೈನ್ 90 ಆಗುತ್ತೆ. ಸೊ ಎಫ್ ಎಲ್ ಇಸ್ ಈಕ್ವಲ್ ಟು ಮೈನಸ್ ಇ ಬಿ ಆರ್ ಒಮೆಗಾ, ರಿಲೇಷನ್ ನಂಬರ್ 6. ನೆಕ್ಸ್ಟ್, ಇವಾಗ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಸರ್ಕ್ಯುಲರ್ ಪಾತ್ನಾಗೆ. ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತದೆ ಸೆಂಟ್ರಿಪಿಟಲ್ ಫೋರ್ಸ್. ದಟ್ ಈಸ್ ಪ್ರಿಯೋಡ್. ಇನ್ನೊಂದು ಫೋರ್ಸ್ ಇದೆ, ಒಂದು ಕೂಲಮ್ ಫೋರ್ಸ್, ನ್ಯೂಕ್ಲಿಯಸ್ಸು ಮತ್ತು ಎಲೆಕ್ಟ್ರಾನ್ ಮತ್ತು ಅಟ್ರಾಕ್ಷನ್. ಇನ್ನೊಂದು ಲೋರೆಂಟ್ ಫೋರ್ಸ್ ಇದೆ. ಎರಡು, ಅದರಿಂದ ಎಫ್ ಸಿ ಪ್ಲಸ್ ಬೇಕಾಗ್ತದೆ. ಎಫ್ ಸಿ ಪ್ಲಸ್ ಎಫ್ ಎಲ್ ಇವೆರಡು ಸೇರ್ಕೊಂಬಿಟ್ಟಿದೆ. ಎಫ್ ಸಿ ಪ್ಲಸ್ ಎಫ್ ಎಲ್. ಎಫ್ ಸಿ ಬೆಲೆ ಎಷ್ಟು? ಝೆಡ್ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್. ಎಫ್ ಬೆಲೆ ಎಷ್ಟು? ಎಮ್ ಆರ್ ಒಮೆಗಾ ಸ್ಕ್ವೇರ್. ದಿಸ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಎಫ್ ಜಾಗದೆ. ದೆನ್ ಒಮೆಗಾ ಇಸ್ ದಿ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಅದರ ಆಂಗ್ಯುಲರ್ ಫ್ರೀಕ್ವೆನ್ಸಿ ಏನಿದೆ? ಎಲೆಕ್ಟ್ರಾನ್ ಒಮೆಗಾ. ಅದಕ್ಕೆ ಇಲ್ಲಿ ಬರೆದಿರತಕ್ಕಂಥದ್ದು ಒಮೆಗಾ. ಫ್ರಮ್ ರಿಲೇಷನ್ ಎ, ಇದು ರಿಲೇಷನ್ ಎ. ಇದು ರಿಲೇಷನ್ ಬಿ ನೋಡಿ, ಇದು ಎಮ್ ಆರ್ ಒಮೆಗಾದ ರಿಲೇಷನ್. ಫ್ರಮ್ ರಿಲೇಷನ್ ಸಿ ಯಾವುದು? ಎಫ್ ಎಲ್ ಇಸ್ ಈಕ್ವಲ್ ಟು ಮೈನಸ್ ಇ ಬಿ ಆರ್ ಒಮೆಗಾ, ರಿಲೇಷನ್ ನಂಬರ್ 6, ನಾಟ್ ಸಿ, 6. ಇವೆಲ್ಲ ಎ ಬಿ 6ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು? ಎಫ್ ಇಸ್ ಈಕ್ವಲ್ ಟು ಎಫ್ ಸಿ ಪ್ಲಸ್ ಎಫ್ ಎಲ್ ಮೈನಸ್ ಎಫ್ ಎಲ್, ಅಥವಾ ಪ್ಲಸ್ ಎಫ್ ಎಲ್. ಪ್ಲಸ್ ಹಾಕಿದ್ರೆ ಮೈನಸ್ ಇ ಬಿ ಆರ್ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡೋದು. ಮೈನಸ್ ಹಾಕಿದ್ರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಎಫ್ ಎಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಎಫ್ ಜಾಗತಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ದಟ್ ಈಸ್ ಎಮ್ ಆರ್ ಒಮೆಗಾ ಸ್ಕ್ವೇರ್. ಎಮ್ ಒಮೆಗಾ ಸ್ಕ್ವೇರ್ ಆರ್ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಫ್ ಸಿ ಜಾಗದಾಗೆ ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ನಾಟ್ ಆರ್ ಸ್ಕ್ವೇರ್. ಎಫ್ ಎಲ್ ಜಾಗದಾಗೆ ಮೈನಸ್ ಇ ಬಿ ಆರ್ ಒಮೆಗಾ, ಆರ್ ಇ ಬಿ ಮೈನಸ್ ಆರ್. ಇದು ರಿಲೇಷನ್ 8 ಕೊಡುತ್ತೆ. ಅದಾದ ಇದನ್ನು ರಿಅರೇಂಜ್ ಮಾಡೋದು. ಎಮ್ ಆರ್ನ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ನೋಡಿ, ಝೆಡ್ ಇ ಸ್ಕ್ವೇರ್ 4π ಎಪ್ಸಿಲಾನ್ ಆರ್ ಸ್ಕ್ವೇರ್. ಎಮ್ ಆರ್ ಬಂತು, ಎಮ್ ಆರ್ ಮೈನಸ್ ಇ ಬಿ ಆರ್ ಒಮೆಗಾ, ಇ ಬಿ ಆರ್ ಒಮೆಗಾ ಡಿವೈಡೆಡ್ ಬೈ ಎಮ್ ಆರ್. ಎಮ್ ಆರ್ ಈ ಕಡೆ ಮೈನಸ್ ಇ ಬಿ ಆರ್ ಒಮೆಗಾ ಡಿವೈಡೆಡ್ ಬೈ ಎಮ್ ಆರ್ ಮುಗೀತು. ಅದಾದ ನಂತರ ಆರ್ ಸ್ಕ್ವೇರ್, ಆರ್ ಏನಾಯಿತು? ಆರ್ ಕ್ಯೂಬ್ ಆಯಿತು. ಇಲ್ಲೇನಾಯಿತು? ಮೈನಸ್ ಇ ಬಿ ಡಿವೈಡ್ ಬೈ ಎಮ್, ಆರ್ ಆರ್ ಕ್ಯಾನ್ಸಲ್ ಆಯಿತು ನೋಡಿರಿ. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ಆರ್ ಸ್ಕ್ವೇರ್ ಎಮ್. ಈ ಎಮ್ ಆರ್ ಇತ್ತಲ್ಲ ರೈಟ್ ಹ್ಯಾಂಡ್ ಸೈಡ್ ಎಮ್ ಆರ್. ಈ ಇದರೊಳಗೆ ಆರ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಆರ್ ಕ್ಯೂಬ್. ಇದು ಎಮ್ ಆರ್. ದೇರ್ ಬೈ ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ನಾಟ್ ಎಮ್ ಆರ್ ಕ್ಯೂಬ್ ಮೈನಸ್ ಇಲ್ಲಿ ಎಮ್ ಆರ್ ಈ ಕಡೆ ತಗೊಂಡಿರೋದ್ರಿಂದ ಮೈನಸ್ ಇ ಬಿ ಆರ್ ಒಮೆಗಾ ಡಿವೈಡೆಡ್ ಬೈ ಎಮ್ ಆರ್. ಆರ್ ಆರ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಮೈನಸ್ ಇ ಬಿ ಒಮೆಗಾ ಡಿವೈಡೆಡ್ ಬೈ ಎಮ್ ಆಯಿತು. ದಿಸ್ ಈಸ್ ದ ಥಿಂಗ್. ಅದಾದ ನಂತರ ಇವನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ತೊಡೋದು. ಈ ಫ್ಯಾಕ್ಟ್ರು, ಈ ಟರ್ಮು, ಈ ಟರ್ಮ್. ಅವಾಗ ಫಸ್ಟ್ ಮೈನಸ್ ಈ ಕಡೆ ಹೋದರೆ ಪ್ಲಸ್ ಇ ಬಿ ಒಮೆಗಾ ಡಿವೈಡೆಡ್ ಬೈ ಎಮ್ ಮೈನಸ್. ಇದು ಮೈನಸ್ ಈ ಕಡೆ ಹೋದ್ರೆ, ಈ ಟರ್ಮ್ ಹೋದರೆ ಮೈನಸ್ ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ನಾಟ್ ಎಮ್ ಆರ್ ಕ್ಯೂಬ್ ಈಕ್ವಲ್ 0. ರಿಲೇಷನ್ ನಂಬರ್ನ ಇದು ರಿಲೇಷನ್ ನಂಬರ್. ಒನ್ಸ್ ಅಗೇನ್ ಹಿಯರ್ ಇನ್ ದಿಸ್ ಕೇಸ್ ಇದು ರಿಲೇಷನ್ ಎಮ್ ಒಮೆಗಾ ಸ್ಕ್ವೇರ್, ಇದು ರಿಲೇಷನ್ 8 ಇದೆ. ಎಮ್ ಆರ್ನ ಈ ರಿಲೇಷನ್ ಡಿವೈಡ್ ಮಾಡೋದು. ಅವು ಬಂದಿದ್ದೇನಾಯಿತು? ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4π ಎಪ್ಸಿಲಾನ್ ಆರ್ ಸ್ಕ್ವೇರ್. ಇದು ಎಮ್ ಆರ್ ಈ ಕಡೆ ಬಂದರೆ 1 ಡಿವೈಡೆಡ್ ಬೈ ಎಮ್ ಆರ್. ಒಮೆಗಾ ಸ್ಕ್ವೇರ್ ಇಲ್ಲ, 1 ಡಿವೈಡ್ ಬೈ ಎಮ್ ಮೈನಸ್ ಇ ಬಿ ಆರ್ ಒಮೆಗಾ ಡಿವೈಡೆಡ್ ಬೈ ಎಮ್ ಆರ್. ಇಲ್ಲೇನಾಯಿತು? ಆರ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಆರ್ ಕ್ಯೂಬ್. ದೆನ್ ಎಮ್ ಇಸ್ ಈಕ್ವಲ್ ಟು ಝೆಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 4π ಎಪ್ಸಿಲಾನ್ ನಾಟ್ ಆರ್ ಕ್ಯೂಬ್ ಮೈನಸ್ ಇ ಬಿ ಒಮೆಗಾ ಡಿವೈಡೆಡ್ ಬೈ ಎಮ್. ಇದನ್ನು ರಿಅರೇಂಜ್ ಮಾಡೋದು. ಈ ಟರ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ಈ ಟರ್ಮ ಲೆಫ್ಟ್ ಹ್ಯಾಂಡ್. ಸೊ ದ್ಯಾಟ್ ಒಮೆಗಾ ಸ್ಕ್ವೇರ್ ಮೈನಸ್ ಪ್ಲಸ್ ಇ ಬಿ ಒಮೆಗಾ ಡಿವೈಡೆಡ್ ಮೈನಸ್ ಐತಿ ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಲಸ್ ಇ ಬಿ ಒಮೆಗಾ ಡಿವೈಡ್ ಬೈ ಎಮ್. ಇದು ಏನಾಗುತ್ತೆ? ಮೈನಸ್ ಝೆಡ್ ಇ ಸ್ಕ್ವೇರ್ ಡಿವೈಡ್ 4π ಎಪ್ಸಿಲಾನ್ ನಾಟ್ ಎಮ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 0. ರಿಲೇಷನ್ ನಂಬರ್ 9. ದಿಸ್ ಈಸ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಇದನ್ನು ಸಾಲ್ವ್ ಮಾಡಿದ್ರೆ ದಟ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು 0 ಬರಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್. ಆ ಥರ
ಅದನ್ನು ಸಾಲ್ವ್ ಮಾಡಿದ್ರೆ ಒಮೆಗಾ ಈಕ್ವಲ್ಸ್ ಮೈನಸ್ ಇ ಬಿ ಬೈ ಎಮ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎಮ್ ಸ್ಕ್ವೇರ್ ಪ್ಲಸ್ 4z ಸ್ಕ್ವೇರ್ ಡಿವೈಡ್ ಬೈ 4 pi m epsilon naught r cube to the power of half multiplied by to the power of multiplied by half. Now in this case ಈ ಕ್ವಾಡ್ರಾಟಿಕ್ ಕ್ವಾಡ್ರಾಟಿಕ್ ಸಾಲ್ವ್ ಮಾಡಿದ್ರೆ ಈಕ್ವೇಷನ್ ಯಾವ್ದು ಬಂದು ಒಮೆಗಾ ಈಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ ಎಮ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎಮ್ ಸ್ಕ್ವೇರ್ ಪ್ಲಸ್ 4z ಸ್ಕ್ವೇರ್ 4 pi m epsilon naught r cube. Then this is term is multiplied by half, whole term is multiplied by half. Next, here in this case half na you take inside the bracket omega minus eb divided by 2m. ನೋಡಿ ಇದು ಈ ಕಡೆ ಬಂದರೆ ಮೈನಸ್ ಇ ಬಿ ಬೈ 2m, ಇದು ಈ ಕಡೆ ಬಂದರೆ ಪ್ಲಸ್ ಆರ್ ಇದನ್ನು ಸ್ಕ್ವಯರ್ ಮಾಡಿ 1/ಸ್ಕ್ವೇರು, ಈ ಸ್ಕ್ವೇರ್ ಒಳಗೆ ಹೋಗ್ಬೇಕಂದ್ರೆ ಸ್ಕ್ವೇರ್ ರೂಟ್ ಹೋಗ್ಬೇಕು 1/4 ಮಾಡೋದು, 1/2 ಸ್ಕ್ವೇರ್ ಮಾಡಿದ್ರೆ 1/4, 1/4 ಇದ್ರೊಳಗೆ ತೊಗೊಂಡ್ರೆ ಸ್ಕ್ವಯರ್ ರೂಟ್ ಆಫ್ 1/4 is equal to half. ಸ್ಕ್ವಯರ್ ಇದನ್ನ ಹೆಂಗೆ ಬರೆಯೋದು, ಸ್ಕ್ವಯರ್ ರೂಟ್ ಆಫ್ 1/4. ದೆನ್ ದಟ್ ಸ್ಕ್ವಯರ್ ರೂಟ್ ಆಫ್ 1/4ನ ಇದ್ರೊಳಗೆ ಸೇರಿಸಿದ್ರೆ ಏನು ಬರುತ್ತೆ, ಸ್ಕ್ವಯರ್ ರೂಟ್ ಆಫ್ ಇ ಸ್ಕ್ವೇರ್ ಬಿ ಸ್ಕ್ವೇರ್ ಬೈ 4m ಸ್ಕ್ವೇರ್. ಇದು 2ನ ಸ್ಕ್ವೇರ್ 1/ಸ್ಕ್ವೇರ್ ರೂಟ್ ಆಫ್ 4 ಬರೆದ್ರೆ ಅವಾಗ ಏನು ಬರುತ್ತೆ 4m ಪ್ಲಸ್ 4z ಸ್ಕ್ವೇರ್. ಇದು 4 ಕ್ಯಾನ್ಸಲ್ ಆಯಿತು, ಉಳಿದಿದ್ದು z ಸ್ಕ್ವೇರ್ ಡಿವೈಡ್ ಬೈ ಇಲ್ಲಿ 4 ಇತ್ತು, ಈ ಕಡೆ ಸ್ಕ್ವೇರ್ ರೂಟ್ ಆಫ್ 4 pi m epsilon naught r cube. ರಿಲೇಷನ್ ನಂಬರ್ 10. ಒನ್ ಸೆಕೆಂಡ್, ಈ ಹಾಫ್ನ ಹೆಂಗೆ ಬರೆಯೋದು, 1/ಸ್ಕ್ವೇರ್ ರೂಟ್ ಆಫ್ 4. ಆ 4ನ ಇನ್ಸೈಡ್ ದ ಸ್ಕ್ವೇರ್ ರೂಟ್ ತಗೊಂಡ್ರೆ ಇ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡ್ ಬೈ 4m ಸ್ಕ್ವೇರ್ ಪ್ಲಸ್ z 4 ಕ್ಯಾನ್ಸಲ್ ಆಯಿತು, z ಇ ಸ್ಕ್ವೇರ್ ಡಿವೈಡ್ ಬೈ 4 pi m. ನೋಡು 4 pi ಇಲ್ಲಿ ಇದು 1/ಸ್ಕ್ವೇರ್ ರೂಟ್ ಆಫ್ 4 pi m epsilon naught r cube. ರಿಲೇಷನ್ ನಂಬರ್ 10 ಫ್ರಮ್ ರಿಲೇಷನ್ 5. ರಿಲೇಷನ್ 5 ಏನು ಹೇಳ್ತಿದೆ, ಒಮೆಗಾ ನಾಟ್. ಹಿಯರ್ ಯು ನೋ ರಿಲೇಷನ್ 5 says, what does the relation 5 says? Omega naught or omega naught square. Omega naught is equal to z is squared divided by 4 pi epsilon naught mr cube to the power of our relation 5. ಈ ರಿಲೇಷನ್ 5 ಯೂಸ್ ಮಾಡಿದ್ರೆ here in this case ಇವಾಗ ಇದ್ರ ಬದಲು z is squared divided by 4 pi m epsilon naught r cube ಬದಲು ಒಮೆಗಾ ನಾಟ್ ಸ್ಕ್ವೇರ್. ಆ ರಿಲೇಷನ್ನಿಂದ ರಿಲೇಷನ್ 5 ಇಂದ ಇದು ಒಮೆಗಾ ಸ್ಕ್ವೇರ್ ರೂಟ್ ಆಫ್ ಒಮೆಗಾ ನಾಟ್ ಆಗುತ್ತೆ. ಅದನ್ನು ಇದು ಒಮೆಗಾ ನಾಟ್ ಸ್ಕ್ವೇರ್ ಮಾಡಿದ್ರೆ ಈ ಥರ ಬಂದು ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ದಿಸ್ ಈಸ್ ಈಕ್ವಲ್ ಟು ಒಮೆಗಾ ನಾಟ್. ಅದನ್ನು ಸ್ಕ್ವೇರ್ ಮಾಡಿದ್ರೆ ಇವಾಗ ಒಮೆಗಾ ನಾಟ್ ಸ್ಕ್ವೇರ್, ಇದ್ರ ಬದಲು ಈ ಥರ ಒಮೆಗಾ ನಾಟ್. ಅದೆಲ್ಲಿ ಬಂದಿದ್ದು ಈಗ ನೋಡಿರಿ, ಈ ರಿಲೇಷನ್ 5 ನೋಡಿರಿ, ರಿಲೇಷನ್ 5 ಈ ಸ್ಕ್ವೇರ್ ಮಾಡಿದ್ರೆ ಒಮೆಗಾ ನಾಟ್ ಈಸ್ ಈಕ್ವಲ್ ಟು z ಸ್ಕ್ವೇರ್ ಡಿವೈಡ್ ಬೈ 4 pi epsilon m r. 4 ಆದರೂ ಉಪಯೋಗಿಸೋದು 5 ಒಮೆಗಾ ನಾಟ್. ಸೊ ದಟ್ ವಿ ಗೆಟ್ omega naught square. Thus, omega is equal to minus EB by 2m plus or minus square root of E square B square divided by 4 pi m square plus omega naught square. ಇವಾಗ ಈ ಒಮೆಗಾ ನಾಟ್ ಬೆಲೆ ಈ ಬೆಲೆ ಕಂಪೇರ್ ಮಾಡಿದ್ರೆ ಜಾಸ್ತಿ, ಅದನ್ನು ಈ ಟರ್ಮ್ನ ಇದಕ್ಕೆ ಕಂಪ್ಲೀಟ್ ಮಾಡಿದ್ರೆ ಒಮೆಗಾ ನಾಟ್ ಸ್ಕ್ವೇರ್ ಬೆಲೆ ಇದಕ್ಕಿಂತ ಜಾಸ್ತಿ. ಅದಕ್ಕೋಸ್ಕರ ಸಿನ್ಸ್ ಒಮೆಗಾ ನಾಟ್ ಈಸ್ ವೆರಿ ಮಚ್ ಗ್ರೇಟರ್ ದೆನ್ ಇ ಬೈ 2m, ಇದು ವ್ಯಾಲ್ಯೂನ ನೆಗ್ಲೆಕ್ಟ್ ಮಾಡ್ತೀವಿ, ಇದಕ್ಕೆ ಕಂಪೇರ್ ಮಾಡಿ. ಅವಾಗೇನು ಬಂತು, ಮೈನಸ್ ಇ ಬಿ ಬೈ 2m ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಮೆಗಾ ನಾಟ್ ಸ್ಕ್ವೇರ್. ಇದು ನೆಗ್ಲೆಕ್ಟ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಆಫ್ ಒಮೆಗಾ ನಾಟ್ ಸ್ಕ್ವೇರ್. ದೇರ್ ಬೈ ಒಮೆಗಾ ಈಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ 2m ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಮೆಗಾ ನಾಟ್ ಸ್ಕ್ವೇರ್ ಎಷ್ಟಾಯಿತು ಒಮೆಗಾ. ರಿಲೇಷನ್ ನಂಬರ್ 12. ಒಮೆಗಾ ಈಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ 2m ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಈಸ್ ಈಕ್ವಲ್ ಟು ರಿಲೇಷನ್ 12 ಆಯಿತು. ದೇರ್ ಬೈ ನೆಕ್ಸ್ಟ್ ಒನ್ಸ್ ಅಗೇನ್ ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ರೂಟ್ ಎಮ್ ಆರ್ ಇಂದ ಡಿವೈಡ್ ಮಾಡಿದ್ರೆ z is squared by 4 pi epsilon naught r square 1 by mr minus EB r omega divided by mr ಬಂತು ನೋಡಿ. ಇದನ್ನ ಎಮ್ ಆರ್ ಇನ್ ಡಿವೈಡ್ ಮಾಡು, ಎಮ್ ಆರ್ ಇನ್ ಡಿವೈಡ್ ಅವಾಗ ಈ ರಿಲೇಷನ್ ಬಂತು. ಇದರೊಳಗೆ ಆರ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಕ್ಯೂಬ್, ನೆಕ್ಸ್ಟ್ ಆರ್ ಕ್ಯಾನ್ಸಲ್ ಮಾಡಿದ್ರೆ ಮೈನಸ್ ಇ ಬಿ ಒಮೆಗಾ ಬೈ ಎಮ್. ಆದ್ದರಿಂದ ವಿ ಗೆಟ್
ರಿಯೈನ್ ಮಾಡಿ ಈ ಟರ್ಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋದು ಒಮೆಗಾ ಸ್ಕ್ವೇರ್ ಪ್ಲಸ್ ಇ ವಿ ಒಮೆಗಾ ಬೈ ಎಮ್. ನಂತರ ಈ ಟರ್ಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಮೈನಸ್ ಝೆಡ್ ಸ್ಕ್ವೇರ್ ಡಿವೈಡ್ ಬೈ 4 pi epsilon naught mr cube equal to 0. Relation 9. Thus we have got equation omega square plus EV omega divided by m minus Z square divided by 4 pi epsilon naught mr cube equals 0. Relation number 9. This is a quadratic equation. Quadratic ax square plus bx plus c is equal to 0. A quadratic equation solution x is equal to minus b plus or minus square root of b square minus 4ac divided by 2a ಇದೆಲ್ಲ ಆ ಫಾರ್ಮುಲಾ ಉಪಯೋಗಿಸಿದ್ರೆ ಒಮೆಗಾ is equal to bracket minus eb by m plus or minus square root of e square b square by m square plus 4z square divided by 4 pi m epsilon naught r cube multiplied by half. ನಂತರ ಈಗ ಇದೆಯಲ್ಲ ಯು ಟೇಕ್ ದಿಸ್ ಇನ್ಸೈಡ್ ದ ಬ್ರಾಕೆಟ್ ನೋಡಿ ಹಾಫ್ ಇಲ್ಲಿ ತಗೊಂಡ್ರೆ ಮೈನಸ್ ಇ ವಿ ಬೈ 2m. ಇದು ಬ್ರಾಕೆಟ್ ತಗೋಬೇಕಂದ್ರೆ 1/4 ಮಾಡೋಕು. 1/4 ಮಾಡಿದ್ರೆ ಇಲ್ಲೇನು ಬಂತು ಇ ಸ್ಕ್ವೇರ್ ಬಿ ಸ್ಕ್ವೇರ್ 4m ಸ್ಕ್ವೇರ್ ಬಂತು. ಇವಾಗ ಇಲ್ಲೇನು ಬಂತು 4 ಹೋಯ್ತು. ಅವಾಗ ಝೆಡ್ ಇ ಸ್ಕ್ವೇರ್ 4 pi m epsilon naught r cube. ಇದೇನು ಬರ್ದಿದ್ದು ಇಲ್ಲಿ ಒಳಗೆ ತೊಗೊಳಕ್ಕೆ ಸ್ಕ್ವೇರ್ ರೂಟ್ 1/4 ಬಂತು. ಹಾಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1/4. ನೆಕ್ಸ್ಟ್ ರಿಲೇಷನ್ 5 ಪ್ರಕಾರ ಯಾವುದು ರಿಲೇಷನ್ 5? ದಿಸ್ ಈಸ್ ದ ರಿಲೇಷನ್ omega naught equals z square divided by 4 pi epsilon naught m r cube to the power of half. This is the relation 5. ಇದನ್ನು ಉಪಯೋಗಿಸಿ ಈ ಜಾಗದಾಗೆ ನೋಡಿ z square divided by 4 pi m epsilon r cube ಬದಲು omega naught. ಇವಾಗ ಒಮೆಗಾ ನಾಟ್ ಬೆಲೆ ಇ ವಿ ಬೈ 2m ಇಂದ ಜಾಸ್ತಿ ಇರೋದ್ರಿಂದ ಈ ಟರ್ಮ್ನ ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಮಾಡಿದ್ರೆ ಏನಾಯಿತು ಒಮೆಗಾ ಈಕ್ವಲ್ಸ್ minus EV by 2m plus or minus neglect ಆಗಿರೋದು ಉಳಿದು square root of omega naught square. Square root of omega naught square omega naught. Relation number 12. Omega is equal to minus EV by 2m plus or minus omega naught. Relation number 12. This is the relation 12. ಅದಾದ ನಂತರ thus frequency of the electron changes by EV by 2m in the presence of magnetic field. ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಲು ಮ್ಯಾಗ್ನೆಟಿಕ್ ಫೀಲ್ಡಾಗೆ ಇರಲ್ಲ. ಮ್ಯಾಗ್ನೆಟಿಕ್ ಇಟ್ ಈಸ್ ನಾಟ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಯಾಮ್ಯಾಗ್ನೆಟ್. ಅದ್ರಾಗ ಆಟಮ್ ಒಳಗಿರ್ತಕ್ಕಂಥ ಎಲೆಕ್ಟ್ರಾನ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್. ಅದಾದ ನಂತರ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ನಾಗೆ ಅದನ್ನೇ ಇಡ್ತಾರೆ. ಆವಾಗ ಎಲೆಕ್ಟ್ರಾನ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ. ಇವಾಗ ನಾವು ಚೇಂಜ್ ಇನ್ ಒಮೆಗಾ ಮ್ಯಾಗ್ನೆಟಿಕ್ ಫೀಲ್ಡ್ನಾಗಿದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ದಾಗ ಇದು ಇದ್ದಾಗ ಒಮೆಗಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದರೆ ಒಮೆಗಾ ನಾಟ್. ಇದೇನು ಒಮೆಗಾ ನಾಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್. ನೋಡು ಒಮೆಗಾ ನಾಟ್ ಇದ್ದಿದ್ದು ಒಮೆಗಾ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆದಾಗ ಚೇಂಜ್ ಆಯಿತು. ವಾಟ್ ಈಸ್ ದಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್? ಅದಕ್ಕೇನಾಯಿತು ಒಮೆಗಾ ಪ್ಲಸ್ ಆರ್ ಇದು ಹೆಂಗೆ ಬರಿಬೋದು ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಇಸ್ ಕೂಡ ಮೈನಸ್ ಇ ವಿ ಬೈ 2. Change in angular frequency of electron in the presence of magnetic field. Magnetic field ಇದೆ ಫ್ರೀಕ್ವೆನ್ಸಿ ಎಷ್ಟು ಚೇಂಜ್ ಆಯಿತು ಒಮೆಗಾ ಮತ್ತು ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ದಟ್ಸ್ ಈಕ್ವಲ್ ಟು ಮೈನಸ್ ಇ ವಿ ಬೈ 2. ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಇನ್ ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟಾಯಿತು ಮೈನಸ್ ಇ ವಿ ಬೈ 2. ಒಂದು ಸೆಕೆಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಒಮೆಗಾ ನಾಟ್. ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಆ್ಯಂಗ್ಯುಲರ್ ಫೀಲ್ಡ್ ಒಮೆಗಾ. ಇನ್ ದಿ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಇಟ್ ಒಮೆಗಾ ನಾಟ್. ಇನ್ ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಈಸ್ ಒಮೆಗಾ. ಎಷ್ಟು ಚೇಂಜ್ ಆಯಿತು ಅವಾಗ ಡಿಫ್ರೆನ್ಸ್ ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಅಂತ ಬರೆಯೋದು. ದಾಟ್ಸ್ ಈಕ್ವಲ್ ಟು ಮೈನಸ್ ಇ ವಿ ಬೈ 2. ಚೇಂಜ್ ಇನ್ ಫ್ರೀಕ್ವೆನ್ಸಿ ಎಷ್ಟು ಫ್ರೀಕ್ವೆನ್ಸಿ ಚೇಂಜ್ ಆಯಿತು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಟ್ಟರೆ ಎಲೆಕ್ಟ್ರಾನ್ದು ಮೈನಸ್ ಇ ಬಿ ಬೈ 2m. ಅದೇ ಇಲ್ಲಿ ಬರ್ತಿರೋದು. ದಸ್ ದ ಫ್ರೀಕ್ವೆನ್ಸಿ ಆಫ್ ದ ಎಲೆಕ್ಟ್ರಾನ್ ಚೇಂಜಸ್ ಬೈ ಇ ಬಿ ಬೈ 2m ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ನೋಡು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಪ್ಲೈ ಮಾಡಿದಾಗ ಎಷ್ಟು ಎಲೆಕ್ಟ್ರಾನ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಚೇಂಜ್ ಆಯಿತು ಮೈನಸ್ ಇ ಬಿ ಬೈ. ಇದೇ ಡಿರೈವೇಷನ್ ತೋರಿಸಿ ಎಷ್ಟು ಫ್ರೀಕ್ವೆನ್ಸಿ ಚೇಂಜ್ ಆಯಿತು ಮೈನಸ್ ಇ ಬಿ ಬೈ 2. ಇದರಾಗಿ ಇನ್ನೊಂದೇನಪ್ಪ ಅಂದರೆ ಪ್ಲಸ್ ಆರ್ ಮೈನಸ್ ಇದೆ. ಏನು ಹೇಳುತ್ತೆ
ಎಲೆಕ್ಟ್ರಾನ್ ವಿತ್ ಆರ್ಬಿಟಲ್ ಮೂಮೆಂಟ್ ಪ್ಯಾರಲ್ ಟು ದಿ ಫೀಲ್ಡ್. ಅದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ, ಎಲೆಕ್ಟ್ರಾನ್ ಮೂವ್ ಆಗ್ತಿದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಇರೋದ್ರಿಂದ ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತಿದೆ, ಅದು ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ. ಅದಕ್ಕೆ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆರ್ಬಾನ್. ಅದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಲ್ ಆಗಿದ್ದಾಗ ಅವಾಗೇನಾಗುತ್ತೆ, ಎಲೆಕ್ಟ್ರಾನ್ ಇಸ್ ಸ್ಲೋ ಡೌನ್, ಪ್ಯಾರಲ್ ಟು ಫೀಲ್ಡ್ ಸ್ಲೋ ಡೌನ್, ಅದ್ರ ವೆಲಾಸಿಟಿ ಕಡಿಮೆ ಆಯಿತು. ಇಫ್ ದಿ ಮೂಮೆಂಟ್ಸ್ ಈಸ್ ಆ್ಯಂಟಿ ಪ್ಯಾರಲ್, ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಪ್ಯಾರಲ್ ಆಗಿದ್ದಾಗ ಸ್ಪೀಡ್ಸ್ ಅಪ್, ವೆಲಾಸಿಟಿ ಜಾಸ್ತಿ ಆಗಿ. ದಿಸ್ ಈಸ್ ಲಾರ್ಮಸ್ ಥಿಯರಮ್. ಇದಕ್ಕೆ ಲಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಲ್ ಆಗಿದ್ದ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆದಾಗ ಇಟ್ ಈಸ್ ಸ್ಲೋ ಡೌನ್, ವೆಲಾಸಿಟಿ ಇಸ್ ರೆಡ್ಯೂಸ್ಡ್, ಸ್ಲೋ ಡೌನ್. ಆ್ಯಂಡ್ ಇದು ಆ್ಯಂಟಿ ಪ್ಯಾರಲ್ ಆಗಿದ್ದಾಗ ಅದೇನಾಗಿದೆ, ಇಟ್ ವಿಲ್ ಸ್ಪೀಡ್ ಅಪ್, ಇಟ್ ವಿಲ್ ಸ್ಪೀಡ್ ಅಪ್. ದಟ್ ಈಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಚೇಂಜಸ್. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗೋದು ಯಾವಾಗ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಪ್ಲಸ್ ಆರ್ ಮೈನಸ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಏನಿದೆಯಲ್ಲ, ದೆನ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಪ್ಯಾರಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಏನಾಯಿತು, it will decrease. It is anti opposite direction parallel ಆಗಿದ್ದಾಗ the change in frequency increases, speeded up. ಯಾಕೆ, ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಇಸ್ ಇಕ್ವಲ್ ಮೈನಸ್ EV/2m, ದಟ್ ಈಸ್ ಪ್ಲಸ್ ಆರ್ ಮೈನಸ್ ಇಂಡಿಕ್ಸ್ ಸೋ ಮಚ್. ನೆಕ್ಸ್ಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಆಯಿತು ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ಗೆ ಡೆಲ್ಟಾ ಒಮೆಗಾ ಅಂದರು. The change in frequency of delta omega equals, ಇದು omega is equal to 2 pi nu, 2 pi multiplied by frequency. ಒಮೆಗಾ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಒಮೆಗಾ 2 pi, ಆವಾಗ 2 pi ಕಾನ್ಸ್ಟೆಂಟ್, ಆವಾಗ ನ್ಯೂ ಅನ್ನೋದನ್ನ ಡೆಲ್ಟಾ ನ್ಯೂ. ಡೆಲ್ಟಾ ಒಮೆಗಾ ಕ್ಯಾನ್ ಬಿ ರಿಟನ್ ಆಸ್ 2 pi ಡೆಲ್ಟಾ ನ್ಯೂ. ಇದಕ್ಕೇನು ಡೆಲ್ಟಾ ಒಮೆಗಾ ಏನಂತ ಬರೆಯೋದು, ಮೈನಸ್ EV/2m. therefore this can be written as 2 pi ಈ ಕಡೆ ತಂದರೆ ಡೆಲ್ಟಾ ನ್ಯೂ ಈಕ್ವಲ್ಸ್ ಮೈನಸ್ EV/2m. 2 pi ಮಲ್ಟಿಪ್ಲೈ ಮಾಡಿದ್ರೆ 4 pi m. ಡೆಲ್ಟಾ ನ್ಯೂ ಈಕ್ವಲ್ಸ್ ಮೈನಸ್ EV/4 pi m. ದಟ್ ಈಸ್ ದಿ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ರಿವಲ್ಯೂಷನ್ ಆಫ್ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್. ಡೆಲ್ಟಾ ನ್ಯೂ ಈಕ್ವಲ್ಸ್ ಮೈನಸ್ EV/4 pi m. ರಿಲೇಷನ್ ನಂಬರ್ 13. ಒನ್ಸ್ ಅಗೈನ್ ಯು ಸಿ ಒಮೆಗಾ ಮತ್ತು ಒಮೆಗಾನ ಡಿಫ್ರೆನ್ಸ್ಗೆ ಮೈನಸ್ EV/2m. ಅದಕ್ಕೆ ಏನಂದ್ರು, ಡಿಫ್ರೆನ್ಸ್ ಏನು, ಚೇಂಜ್ ಇನ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಎಲೆಕ್ಟ್ರಾನ್ದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಚೇಂಜ್ ಆಯಿತು. ಯಾವಾಗ, ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಎಷ್ಟು ಚೇಂಜ್ ಆಯಿತು, ಮೈನಸ್ EV/2m. ಅದಾದ ನಂತರ ಈಗ ಇಲ್ಲಿ ನೆಕ್ಸ್ಟ್ ಎಷ್ಟು ಫ್ರೀಕ್ವೆನ್ಸಿ, ಡೆಲ್ಟಾ ಒಮೆಗಾ ಇಸ್ 2 pi ಡೆಲ್ಟಾ ನ್ಯೂ. ಒಮೆಗಾಗೆ 2 pi ನ್ಯೂ ಅಂತೀವಿ. ಹೆಂಗೆ ಬರಿಬೋದು, 2 pi ಡೆಲ್ಟಾ ನ್ಯೂ ಅನ್ನೋದು ಫ್ರೀಕ್ವೆನ್ಸಿ ಆಫ್ ರಿವಲ್ಯೂಷನ್ ಆಫ್ ಎಲೆಕ್ಟ್ರಾನ್, 2 pi ಡೆಲ್ಟಾ ನ್ಯೂ. 1 ಸೆಕೆಂಡಿಗೆ ಎಷ್ಟು ರಿವಾಲ್ಯೂಷನ್ ಮಾಡುತ್ತೆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್, 2 pi ಡೆಲ್ಟಾ, ದಾಟ್ಸ್ ಈಕ್ವಲ್ ಟು ಮೈನಸ್ EV/2m. 2 pi ಈ ಕಡೆ ತಗೊಂಡ್ರೆ ಡೆಲ್ಟಾ ನ್ಯೂ ಈಕ್ವಲ್ ಟು ಮೈನಸ್ EV/2m ಮಲ್ಟಿಪ್ಲೈಡ್ 2 pi ಎಷ್ಟಾಗುತ್ತೆ, 4 pi m ಆಗುತ್ತೆ. ರಿಲೇಷನ್ ಡೆಲ್ಟಾ ನ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಏನು ಹೇಳುತ್ತೆ, ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್, ಎಲೆಕ್ಟ್ರಾನ್ ಮೂವ್ ಆಗ್ತಿದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಆಗ್ತಿದೆ. ಅದಕ್ಕೆ ರಿವಾಲ್ವ್ ಆಗಿರೋ ಆರ್ಬಿಟ್ನಾಗೆ ಸುತ್ತಾ ಇರೋದು ಆರ್ಬಿಟಲ್ ಮ್ಯಾಗ್ನೆಟಿಕ್, ಅದು ಮ್ಯಾಗ್ನೆಟಿಕ್ ಪ್ಯಾರಲ್ ಆಗಿದ್ದರೆ ಇಟ್ ವಿಲ್ ಸ್ಲೋ ಡೌನ್. ಆ್ಯಂಟಿ ಪ್ಯಾರಲ್ ಆಗಿದ್ದರೆ, ಆಪೋಸಿಟ್ ಡೈರೆಕ್ಷನ್ ಆಗಿದ್ದರೆ, ಯಾವುದು ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟು ಮ್ಯಾಗ್ನೆಟಿಕ್ ಪ್ಯಾರಲ್ ಆಗಿದ್ದಾವೆ, ಡೈರೆಕ್ಷನ್ ಆಪೋಸಿಟ್ ಇದ್ದರೆ ಸ್ಪೀಡೆಡ್ ಅಪ್. ದಿಸ್ ಈಸ್ ಲಾರ್ಮರ್ ಥಿಯರಮ್. ನೆಕ್ಸ್ಟ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ ಎ ಕರೆಂಟ್ ಲೂಪ್ ವಿತ್ 1 ಎಲೆಕ್ಟ್ರಾನು ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತದೆ, ಅದನ್ನು ಕರೆಂಟ್ ಲೂಪಲ್ಲಿ ಟ್ರೀಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, when electron moves in a circular path it has a magnetic moment. ಇವಾಗೇನು ಫ್ರೀಕ್ವೆನ್ಸಿ ಚೇಂಜ್ ಆಯಿತು, ಆದ ಕಾರಣದಿಂದ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗುತ್ತೆ. ಹೆಂಗೆ ಚೇಂಜ್ ಆಗುತ್ತೆ, ಹಿಯರ್ ಯು ಆರ್ ಕಾರ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ಗೆ ರಿಲೇಷನ್ ಇದೆ, ಹಿಯರ್ ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಚೇಂಜ್ ಆದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಹೆಂಗೆ ಚೇಂಜ್ ಆಗುತ್ತೆ, ಒಂದು ರಿಲೇಷನ್ ಇದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಕರೆಂಟ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಕರೆಂಟ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಕರೆಂಟ್ ಅಂದ್ರೂ ಚಾರ್ಜ್ ಡಿವೈಡೆಡ್ ಬೈ ಟೈಮ್. ಚಾರ್ಜ್ 1/ಟೈಮ್ಗೆ ಏನಂತೀವಿ, ಚೇಂಜ್ ಇನ್ ಫ್ರೀಕ್ವೆನ್ಸಿ. ಪೀರಿಯಡ್ ಆಫ್ ರೆವಲ್ಯೂಷನ್ ಸುತ್ತಾ ಇದೆಯಲ್ಲಿ ಚೇಂಜ್ ಆಗ್ತಿದೆ, ಟೈಮ್ ಪೀರಿಯಡ್ ಚೇಂಜ್ ಆಯಿತು. 1/ಟೈಮ್ ಪೀರಿಯಡ್ ಈಸ್ ಫ್ರೀಕ್ವೆನ್ಸಿ. ಟೈಮ್ ಚೇಂಜ್ ಆದರೆ ಚೇಂಜ್ ಇನ್ ಫ್ರೀಕ್ವೆನ್ಸಿ, ದಟ್ ಇಂಟು ಏರಿಯಾ. ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಇಕ್ವಲ್ ಟು ಕರೆಂಟ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಡೆಲ್ಟಾ ಎಮ್. ದೆನ್ ಕರೆಂಟ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್. 1/ಟೈಮ್ಗೆ ಏನಂತೀವಿ, ಫ್ರೀಕ್ವೆನ್ಸಿ ಆಗುತ್ತೆ. ನೋಡು,
ಅದೇನಾಯಿತು, ಫ್ರೀಕ್ವೆನ್ಸಿ ಚೇಂಜ್ ಆಗ್ತಿದೆ. ದೇರ್ಫೋರ್ ದಟ್ ಈಸ್ ಚೇಂಜ್ ಇನ್ ಫ್ರೀಕ್ವೆನ್ಸಿ. ಕರೆಂಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್. 1/time ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಚೇಂಜ್ ಆಗ್ತಿದೆ, ಅದರಿಂದ ಫ್ರೀಕ್ವೆನ್ಸಿ ಅಂತ ಬರೋದು ಚೇಂಜ್ ಇನ್ ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್. ದೇರ್ಫೋರ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಈಕ್ವಲ್ಸ್ ಕರೆಂಟ್ ಬದಲು ಏನಂತ ಬರೀತೀವಿ, ಚಾರ್ಜ್ ಮಲ್ಟಿಪ್ಲೈಡ್ ಬೈ ಚೇಂಜ್ ಇನ್ ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್ ಬೈ ಏರಿಯಾ. ನೋಡಿ, ಈ ಚೇಂಜ್ ಇನ್ ಫ್ರೀಕ್ವೆನ್ಸಿಗೆ ರಿಲೇಷನ್ ನಂಬರ್ 13ಇಂದ -EB/4πm ಬರೀತಿದ್ವಿ. ಚೇಂಜ್ ಇನ್ ಫ್ರೀಕ್ವೆನ್ಸಿ ಮೊದಲು -EB/4πm. ಏರಿಯಾಗೆ πr². ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ ಮೂವರಿಂದ ಏರಿಯಾ ಆಫ್ ಎ ಸರ್ಕಲ್ ಈಸ್ πr². Change in frequency from relation 13 -EB/4πm. E multiplied by -EB/4πm πr². ಇವಾಗ E ಮಲ್ಟಿಪ್ಲೈಡ್ ಮಾಡಿದ್ರೆ E² ದೆನ್ ಮೈನಸ್ B ಆಯ್ತು. ಇಯರ್ ಪೈ ಕ್ಯಾನ್ಸಲ್ ಆಯಿತು. ಇಯರ್ B E² R² ಡಿವೈಡೆಡ್ ಬೈ 4. The change in magnetic moment equals -B E² R² divided by 4πm. Relation number 14. Frequency of electron revolve ಆಗ್ತಾರೆ, ಫ್ರೀಕ್ವೆನ್ಸಿ ಚೇಂಜ್ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಯಿತು. ಹೆಂಗೆ ಚೇಂಜ್ ಆಯಿತು ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಈಕ್ವಲ್ ಟು ಕರೆಂಟ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಕರೆಂಟ್ನ ಹೆಂಗೆ ಬರೀಬೋದು, ಚಾರ್ಜ್ ಮಲ್ಟಿಪ್ಲೈಡ್ ಬೈ ಚೇಂಜ್ ಇನ್ ಫ್ರೀಕ್ವೆನ್ಸಿ. ಚೇಂಜ್ ಇನ್ ಫ್ರೀಕ್ವೆನ್ಸಿ ಬೆಲೆ ರಿಲೇಷನ್ ನಂಬರ್ 30 -EB divided by 4πm. ನೋಡಿರಿ, -EB divided by 4πm. ನಂತರ ಸಿಂಪ್ಲಿಫೈ ಮಾಡಿದ್ರೆ ಪೈ ಗೆಟ್ ಕ್ಯಾನ್ಸಲ್, ದೇರ್ ಬೈ ಇ ಇದೆ, ದೆನ್ ಇ ಇದೆ, ಈ ಮಲ್ಟಿಪ್ಲೈ ಮಾಡಿದ್ರೆ -E² ಆಯಿತು. ನೆಕ್ಸ್ಟ್ B ಆಯಿತು, R² ಡಿವೈಡೆಡ್ ಬೈ ಏನಾಯಿತು 4m. ರಿಲೇಷನ್ 14. R ಅನ್ನೋದೇನು, ರೇಡಿಯಸ್ ಆಫ್ ಕರೆಂಟ್. ದಟ್ಸ್ ಹೌ ಯು ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್. ದೆನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾಗೆ ಪ್ರೆಸೆಂಟ್ ಮಾಡಿದ್ರೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರ್ತಕ್ಕಂಥ ಜಾಗಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಯಿತು, ಗಿವನ್ ಬೈ ರಿಲೇಷನ್ 40. ನಾವು induced magnetic moment is in their opposite magnetic direction. Magnetic moment vector quantity. ಇದು ವೆಕ್ಟಾರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಆಗಿದ್ದರೆ ಅಪ್ಲೈ ಮಾಡಿದ್ರೆ ಆಪೋಸಿಟ್ ಡೈರೆಕ್ಷನ್ ΔM ಇರುತ್ತೆ. ಎಲೆಕ್ಟ್ರಾನ್ ಮೂವ್ ಆಗ್ತಿದೆ, ಅದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಈ ಡೈರೆಕ್ಟ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟು, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಮೂಮೆಂಟ್. ದೆನ್ ಚೇಂಜ್ ಇನ್ ಮೂಮೆಂಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ ದ ಆಟಮ್. ಒಂದು ಎಲೆಕ್ಟ್ರಾನ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇಷ್ಟು. ಆಟಮ್ ಒಳಗೆ ಸುಮಾರು ಎಲೆಕ್ಟ್ರಾನ್ಸ್ ಇದೆ, ದೇರ್ಫೋರ್ ಅದಕ್ಕೆ ಬೇರೆ ಬೇರೆ ರೇಡಿಯಸ್ ಇದೆ. ಒಂದು ಎಲೆಕ್ಟ್ರಾನ್ ರೇಡಿಯಸ್, ಸುಮಾರು ಎಲೆಕ್ಟ್ರಾನ್ ಬೇರೆ ಬೇರೆ ರೇಡಿಯಸ್, ಅವೆಲ್ಲ ಮ್ಯಾಗ್ನೆಟಿಕ್ ಮೂಮೆಂಟ್ ಆ್ಯಡ್ ಮಾಡ್ತೀವಿ. ದೆನ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ ದ ಆಟಮ್. ಒನ್ ಎಲೆಕ್ಟ್ರಾನ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗಿದಿಷ್ಟು. ದೆನ್ ಇನ್ ಆಟಮ್ ಸೋ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್. ಅದಕ್ಕೋಸ್ಕರ ಚೇಂಜ್ ಇನ್ ಮೂಮೆಂಟ್ ಆಫ್ ಆಟಮ್ ಈಸ್ ಗಿವನ್ ಬೈ ΔM ಆಟಮ್ ಈಕ್ವಲ್ಸ್ -B² R² ಬದಲು σr². ರೇಡಿಯಸ್ ಚೇಂಜ್ ಆಗ್ತಿದೆ, B ಕಾನ್ಸ್ಟೆಂಟು, E ಕಾನ್ಸ್ಟೆಂಟು. ನೆಕ್ಸ್ಟ್ ಯು ಹ್ಯಾವ್ ಗಾಟ್ ದಟ್ ಈಸ್ 4m. ಇದನ್ನು 4m ΔM ಅಲ್ಲ 4m. ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ 4 ಕಾನ್ಸ್ಟೆಂಟ್, -B² 4m. ರೇಡಿಯಸ್ ಮಾತ್ರ ಚೇಂಜ್, ರೇಡಿಯಸ್ ಆ್ಯಡ್ ಮಾಡಿ σr² ರಿಲೇಷನ್ 50. ಒನ್ ಎಲೆಕ್ಟ್ರಾನ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗಿದೆ, ರಿಲೇಷನ್ 14 ಇಷ್ಟು. ಇಡೀ ಆಟಮ್ ಅಂದರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅವಕ್ಕೆಲ್ಲ B ಕಾನ್ಸ್ಟೆಂಟು, E ಕಾನ್ಸ್ಟೆಂಟು, M ಕಾನ್ಸ್ಟೆಂಟ್, 4 ಕಾನ್ಸ್ಟೆಂಟ್. ಇದು ಡೆಲ್ಟಾ ಅಲ್ಲ 4, ರೇಡಿಯಸ್ ಮಾತ್ರ ಚೇಂಜ್, σr². ಆರ್ಬಿಟಲ್ ಆಫ್ ಎಲೆಕ್ಟ್ರಾನ್ ಇಸ್ ನಾಟ್ ಪರ್ಪೆಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲ್ಲ ಎಲೆಕ್ಟ್ರಾನ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಗೆ ಪರ್ಪೆಂಡ್. ಅದಕ್ಕೋಸ್ಕರ ಈ ಫಾರ್ಮುಲಾ ಉಪಯೋಗಿಸ್ತೀವಿ. σr² Z ಈ ಥರ R² ಉಪಯೋಗಿಸ್ತೀವಿ. ಆವರೇಜ್ ವ್ಯಾಲ್ಯೂ ಆಫ್ R². R02. R02 ಇಸ್ ದಿ ಮೀನ್ ಸ್ಕ್ವಯರ್ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ಇದಕ್ಕೇನಂತೀವಿ, ಈಸ್ ಮೀನ್ ಸ್ಕ್ವಯರ್ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. Z ಅನ್ನೋದು ಆಟಮಿಕ್ ನಂಬರ್. ದೆನ್ R02 ಬೆಲೆ ಎಷ್ಟು ಬಂತು ಇಯರ್ ಇನ್ ದಿಸ್ ಕೇಸ್? R02 ಬೆಲೆ ಎಷ್ಟಪ್ಪ ಅಂದರೆ 3/2 ಆವರೇಜ್ ವ್ಯಾಲ್ಯೂ ಆಫ್ R². ಅದು ಹೆಂಗೆ ಬರಿಬೋದು? ದೆನ್ ಈ R² ಬಲ್ಲು ಆವರೇಜ್ ವ್ಯಾಲ್ಯೂ ಆಫ್ R² ಇಸ್ 2/3, ದೆನ್ ಆವರೇಜ್ ವ್ಯಾಲ್ಯೂ ಆಫ್ R02. ಇವಾಗ σr² ಒಳಗೆ Z ಜಾಗದಲ್ಲಿ Z, ಈ ಆವರೇಜ್ ವ್ಯಾಲ್ಯೂ ಆಫ್ R² ಒಳಗೆ Z 2/3 ಆವರೇಜ್ ವ್ಯಾಲ್ಯೂ ಆಫ್ R02. ಒನ್ಸ್ ಅಗೇನ್ ಎಲ್ಲ ಎಲೆಕ್ಟ್ರಾನ್ಸ್ದು ಆರ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್.
ಅದಕ್ಕೋಸ್ಕರ ಸಿಗ್ಮಾ ಆರ್ ಸ್ಕ್ವೇರ್ನ ಝೆಡ್ ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಬರುತ್ತೆ. ಇವಾಗ ಆರ್ ನಾಟ್ ಸ್ಕ್ವೇರ್ ಅಂತ ಒಂದು ತೊಗೊಂಡು ಅದು ಎಲ್ಲದು is the mean square distance from the nucleus. ಎಲೆಕ್ಟ್ರಾನ್ದು ನ್ಯೂಕ್ಲಿಯಸ್ಸಿಂದ ಮೀನ್ ಡಿಸ್ಟೆನ್ಸ್ ಅದು ಸ್ಕ್ವೇರ್ ಮಾಡಿರೋದು. ಝೆಡ್ ಅನ್ನು ಆಟಮಿಕ್ ನಂಬರ್. ಈಗ ಈ ಆರ್ ನಾಟ್ ಸ್ಕ್ವೇರ್ದೇನು ಆವ್ರೇಜ್ ವ್ಯಾಲ್ಯೂ ಹೆಂಗೆ ಬರುತ್ತೆ, 3/2 ಆವ್ರೇಜ್ ವ್ಯಾಲ್ಯೂ ಆರ್ ಸ್ಕ್ವೇರ್ ಅಂತ ಬರ್ತಿದೆ. ದೆನ್ ಇದು ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2/3 ಆವ್ರೇಜು ಆರ್ ನಾಟ್ ಸ್ಕ್ವೇರ್. ಇವಾಗ ಸಿಗ್ಮಾ ಆರ್ ಸ್ಕ್ವೇರ್ ಹಿಂಗೆ ಬರೆದ್ವಿ, ಝೆಡ್ ಹಿಂಗೆ ಈ ಜಾಗದಾಗೆ ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಬದಲು 2/3 ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ನಾಟ್ ಸ್ಕ್ವೇರ್ ಬರ್ತದೆ. ಆದ ಕಾರಣದಿಂದ ಹಿಯರ್ ಇನ್ ದಿಸ್ ಕೇಸ್ ಡೆಲ್ಟಾ ಚೇಂಜ್ ಇನ್ ರಿಲೇಷನ್ ನಂಬರ್ 15 ಇದೆ ನೋಡಿ, ರಿಲೇಷನ್ ನಂಬರ್ 15 ಸಿಗ್ಮಾ ಆರ್ ಸ್ಕ್ವೇರ್ ಬದಲು ಎಂತ ಬರ್ದಿದ್ದೀವಿ, ಝೆಡ್ ಆವ್ರೇಜ್ ಆರ್ ಝೆಡ್ ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಬದಲು ಎಂತ ಬರ್ದಿದ್ದೀವಿ, ದಟ್ ಈಸ್ ಗಿವನ್ ಬೈ ಸಿಗ್ಮಾ ಆರ್ ಸ್ಕ್ವೇರ್ ಝೆಡ್ 2/3 ಆವ್ರೇಜ್ ವ್ಯಾಲ್ಯೂ ಆರ್ ನಾಟ್ ಸ್ಕ್ವೇರ್ ಬರ್ತದೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದು ನೋಡಿ, ಝೆಡ್ 2/3 ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ನಾಟ್ ಸ್ಕ್ವೇರ್. ಆವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಆಟಮ್ ಇಸ್ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್. 4 ಇದೆ, 2 ಇಂದ ಇಲ್ಲಿ ಏನು 1 ಫ್ಯಾಕ್ಟರ್ ಆಫ್ 4 ಆಯಿತು, 2 ಮಲ್ಟಿಪ್ಲೈಡ್ ಬೈ 3 6, 2 1 ಫ್ಯಾಕ್ಟರ್ ಆಫ್ 4 get cancelled, so 2 multiplied by 3 6m ಆವ್ರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಝೆಡ್ 16. ಇವಾಗ ಒಂದು ಮೆಟೀರಿಯಲ್ಲಾಗೆ ಎಷ್ಟಿರುತ್ತೆ, 1 ಆಟಮ್ 5 ಅಂತ 5ಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಮ್ಯಾಗ್ನೆಟಿಕ್ ಚೇಂಜ್ ಆಗಿರೋದು. ಸೋ ಮೆನಿ ಆಟಮ್ಸ್ ಆರ್ ಎಷ್ಟಿದೆ, ಲೆಟ್ ಎನ್ ಬಿ ದಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಬೇಡ, ಲೆಟ್ ಎನ್ ಬಿ ದಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಮ್ಯಾಗ್ನೆಟಿಕ್ ಸಾಲಿಡ್. ಒಂದು ಸಾಲಿಡ್ ತಗೊಂಡಿದ್ದೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ತಗೊಂಡಿದ್ರಲ್ಲ, ಎನ್ ನಂಬರ್ ಆಫ್ ಆಟಮ್ 1 ಮೀಟರ್ ಕ್ಯೂಬ್ ಒಳಗೆ ಎನ್ ನಂಬರ್ ಆಫ್ ಆಟಮ್ಸ್ ಇದೆ. ಆವಾಗ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ಮ್ಯಾಗ್ನೆಟಿಕ್ ಪರ್ ಯೂನಿಟ್ ವಾಲ್ಯೂಮ್ಗೆ ಏನಂತ ಹೆಸರು ಕೊಟ್ಟಿದ್ವಿ, ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟೈಸೇಷನ್ ಈಸ್ ಈಕ್ವಲ್ ಟು ಇದನ್ನು ಯಾವುದರಿಂದ ಮಲ್ಟಿಪ್ಲೈಡ್ ಮಾಡ್ತೀವಿ, ಎನ್ ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಎಮ್ ಆಟ್. 1 ಆಟಮ್ಗೆ ಡೆಲ್ಟಾ ಎಮ್ ಆಟ್. ಎಷ್ಟು ಆಟಮ್ಸ್ ಇದ್ದಾವೆ, 1 ಮೀಟರ್ ಕ್ಯೂಬ್ ಒಳಗೆ ಎನ್ ಆಟಮ್ಸ್. ಅವಾಗ ಏನಾಯಿತು, ಎನ್ ಮಲ್ಟಿಪ್ಲೈಡ್ ಬೈ ದಟ್ ಈಸ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಎನ್. ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ ಯೂನಿಟ್ ವಾಲ್ಯೂಮ್ನಾಗೆ, ಪ್ಲಸ್ ಎನ್ ಮಲ್ಟಿಪ್ಲೈಡ್ ಡೆಲ್ಟಾ ಎಮ್ ಆಟ್. ಇದಕ್ಕೆ ಏನಂತ ಹೆಸರು ಕೊಟ್ಟರು, ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ಗೆ ಮ್ಯಾಗ್ನೆಟೈಸೇಷನ್, ಎನ್ ಡೆಲ್ಟಾ ಎಮ್ ಆಟಮ್. ಈ ಡೆಲ್ಟಾ ಎಮ್ ಆಟಮ್ನ ಈ ರಿಲೇಷನ್ ಸಬ್ಸ್ಟಿಟ್ಯೂಟ್ ಮಾಡೋದು. ಅವಾಗೇನು ಬಂತು, ಎಮ್ ಪ್ಲಸ್ ಎನ್ ನೋಡ್ರಿ, ಮೈನಸ್ ಬಿ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ 6m ಸಿಗ್ಮಾ ಆರ್ ಸ್ಕ್ವೇರ್, ಆವರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್, ಸಾರಿ. ದೆನ್ ಆವರೇಜ್ ವ್ಯಾಲ್ಯೂ ಆಫ್ ಆರ್ ಸ್ಕ್ವೇರ್ ಬಂತು. ದೆನ್ ಇನ್ ದಿಸ್ ಕೇಸ್ ಎಮ್ ಇಸ್ ಈಕ್ವಲ್ ಮೈನಸ್ ಈ ಕಡೆ ತಾಂಡು, ಹಿಯರ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎಚ್. ಬಿ ಬೆಲೆ ಅಂತ ಬರೆಯೋದು ಮ್ಯೂ ನಾಟ್ ಎಚ್ ನೋಡಿ, ಮ್ಯೂ ನಾಟ್ ಎಚ್. ಅದಾನ ಎಚ್ನ ಈ ಕಡೆ ತಗೊಂಬರೋದು, ಎಮ್ ಬೈ ಎಚ್. ಸಸೆಪ್ಟಿಬಿಲಿಟಿ, ಎಮ್ ಬೈ ಮ್ಯಾಗ್ನೆಟೈಸೇಷನ್ ಬೈ magnetic field H is called as susceptibility, that's equal to minus mu naught E square n number of atoms per unit volume Z average value of R naught square divided by C. ಇಲ್ಲಿ ನೋಡು ಸಸೆಪ್ಟಿಬಿಲಿಟಿ, ಇಲ್ಲಿ ಟೆಂಪ್ರೇಚರನ್ನು ಇಲ್ಲಿ ಇದು ಫಿಸಿಕಲ್ ಕ್ವಾಂಟಿಟಿ. ದಸ್ ಸಸೆಪ್ಟಿವ್ ಈಕ್ವೇಷನ್ 18 ಇಂಡಿಕೇಟ್ಸ್ ಇದು ಲ್ಯಾಂಗ್ವಿಸ್ ಈಕ್ವೇಷನ್ ಆಫ್ ಡ್ಯಾಮೇಜ್. ಇದಕ್ಕೆ ಲ್ಯಾಂಗ್ವಿಸ್ ಈಕ್ವೇಷನ್ ಆಫ್ ಡ್ಯಾಮೇಜ್ ಇದೇನಂತ ಹೇಳ್ತಿದೆ, ಈಕ್ವೇಷನ್ಸ್ ಆಫ್ ದ ಡಯಾಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕೈ ಈಸ್ ನೆಗೆಟಿವ್, ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಆಫ್ ಮೆಟೀರಿಯಲ್. ಇದು ಸಸೆಪ್ಟಿಬಿಲಿಟಿ ನೆಗೆಟಿವ್, ನಂತರ ಇಟ್ ಈಸ್ ಟೆಂಪರೇಚರ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿ ಇಲ್ಲ, ದೇ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ದಸ್ ಈಕ್ವೇಷನ್ಸ್ ಆಫ್ ದಟ್ ಡಯಾಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕೈ ಈಸ್ ನೆಗೆಟಿವ್ ಆ್ಯಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಆಫ್ ದ ಮೆಟೀರಿಯಲ್. ಇದು ಸಸೆಪ್ಟಿಬಿಲಿಟಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ದು ನೆಗೆಟಿವ್, ಇಲ್ಲಿ ಟೆಂಪರೇಚರ್ ಅಂತ ಫಿಸಿಕಲ್ ಕ್ವಾಂಟಿಟಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸಸೆಪ್ಟಿಬಿಲಿಟಿ ನೆಗೆಟಿವ್ ಆ್ಯಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ದಿಸ್ ಈಸ್ ದಿ ಲ್ಯಾಂಗ್ವಿನ್ ಥಿಯರಿ ಆಫ್ ಡಯಾಮ್ಯಾಗ್ನೆಟಿಸಮ್. ಇಷ್ಟು ವಿಚಾರ. ಒನ್ಸ್ ಅಗೇನ್ ಐ ವಿಲ್ ಬ್ರೀಫ್ ಯು. ಹಿಯರ್ ಇನ್ ದಿಸ್ ಕೇಸ್ 1 ಆಟಮ್ಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ 60. ಅಂಥವು ಎನ್ ನಂಬರ್ ಆಫ್ ಆಟಮ್ಸು ಒಂದು ಮೆಟೀರಿಯಲ್ ಒಳಗಿದೆ ಅಂತ, ಮ್ಯಾಗ್ನೆಟಿಕ್ ಸಾಲಿಡ್ ಅದು ಆ ಮೆಟೀರಿಯಲ್. ಎಷ್ಟು 1 ಮೀಟರ್ಗೂ ಪರ್ ಯೂನಿಟ್ ವಾಲ್ಯೂಮ್ ಹೌ ಮೆನಿ ಆಟಮ್ಸ್ ಆರ್ ದೇರ್, ಎನ್ ನಂಬರ್ ಆಫ್ ಆಟಮ್ಸ್. ಆದ್ದರಿಂದ ಇಡೀ ಮೆಟೀರಿಯಲ್ದು ಇದು 1 ಆಟಮ್ದಾಯಿತು. ಇಡೀ ಮೆಟೀರಿಯಲ್ ತೊಗೊಂಡ್ರೆ
ಮ್ಯಾಗ್ನೆಟಿಕ್ ಪರ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಎಷ್ಟಿದ್ದಾವೆ ಅದರಾಗೆ ಎನ್ ನಂಬರ್ ಆಫ್ ಆಟಮ್. ಇದನ್ನು ಡೆಲ್ಟಾ ಎಮ್ ಆಟಮ್ ಎನ್ನಿಂದ ಗುಣಿಸೋದು. ಅವಾಗ ಏನು ಕೊಡುತ್ತೆ? ಟೋಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದಿ ವಾಟ್ ಈಸ್ ಕಾಲ್ಡ್ ಆಸ್ ದಿ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಟೋಟಲ್ ಒನ್ ಆಟಮ್ ಇಡೀ ಮೆಟೀರಿಯಲ್ ಟೋಟಲ್ change in magnetic moment of the material is given by plus n multiplied by delta m art. Delta m atom. Here, one atom change in magnetic moment ಎಷ್ಟಾಯಿತು? delta m. How many atoms are there? n number of atoms. ಅದರೊಳಗೆ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಅದರ ವಾಲ್ಯೂಮ್ ಎಷ್ಟಿದೆ? 1 meter cube. Per unit volume n number of atoms. Thereby, what is the change in the magnetic moment of that material per 1 unit volume? That is given by plus n delta m atom. ಇದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ಗೆ ಏನಂತ ಕೊಟ್ಟಿರಿ? ಮ್ಯಾಗ್ನೆಟೈಸೇಷನ್. ದಟ್ ಮ್ಯಾಗ್ನೆಟೈಸೇಷನ್ ಎಮ್ ಇಸ್ ಇಕ್ವಲ್ ಟು ಪ್ಲಸ್ ಎನ್ ಡೆಲ್ಟಾ ಎಮ್ ಆಟಮ್. ಈ ಡೆಲ್ಟಾ ಎಮ್ ಆಟಮ್ ರಿಲೇಷನ್ 16 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ? ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಎನ್ ಮೈನಸ್ ಬಿ ಸ್ಕ್ವೇರ್ ಝೆಡ್ ಡಿವೈಡ್ ಬೈ 6m ಆರ್ ನಾಟ್ ಸ್ಕ್ವೇರ್ ಆವರೇಜ್ ವ್ಯಾಲ್ಯೂ. ಅದಾದ ಇದು ರೀಅರೇಂಜ್ ಮಾಡಿದ್ರೆ ಈ ಥರ ಬರುತ್ತೆ. ಬಿ ಬದಲು ಮ್ಯೂ ನಾಟ್ ಎಚ್ ಬರುತ್ತೆ. ಮ್ಯೂ ನಾಟ್ ಎಚ್ ಅನ್ನೋದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಚ್ ಅಂತ. ಮ್ಯೂ ನಾಟ್ ನೋಡಿ, ಬಿ ಬದಲು ಮ್ಯೂ ನಾಟ್. ಈ ಎಚ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಎಮ್ ಬೈ ಎಚ್. ಎಮ್ ಬೈ ಎಚ್ ಇಸ್ ಮೈನಸ್ ಮ್ಯೂ ನಾಟ್ ಇ ಸ್ಕ್ವೇರ್ ಎನ್ ಝೆಡ್ ಆವರೇಜ್ ವ್ಯಾಲ್ಯೂ ಆಫ್ ಆರ್ ನಾಟ್ ಸ್ಕ್ವೇರ್ ಡಿವೈಡ್ 6m. ಎಮ್ ಬೈ ಎಚ್ಗೆ ಏನಂತೀವಿ? ಸಸೆಪ್ಟಿಬಿಲಿಟಿ ಆಫ್ ದಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಇದೇನು ತೋರುತ್ತೆ ರಿಲೇಷನ್ 18? ಸಸೆಪ್ಟಿಬಿಲಿಟಿ ಇಸ್ ನೆಗೆಟಿವ್. ಇಲ್ಲಿ ಟೆಂಪರೇಚರ್ ಅಂತ ಫಿಸಿಕಲ್ ಕ್ವಾಂಟಿಟಿನ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ temperature. Thus, equation 8 is the Langevins equation for diamagnetism. Equations show that diamagnetic susceptibility chi is negative and is independent of temperature of the material. This is the Langevin theory of diamagnetic material. Briefly, once again, I will give it the theory in summary. Langevin theory of diamagnetism. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಲು ಕನ್ಸಿಡರ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಲೆಕ್ಟ್ರಾನು ಆಟಮ್ನೊಳಗೆ ರಿವಾಲ್ವ್ ಆಗ್ತಿದೆ. ಅದು ಎಷ್ಟು ಫ್ರೀಕ್ವೆನ್ಸಿಯಿಂದ ರಿವಾಲ್ವ್ ಆಗ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದು ಫಸ್ಟ್ ಕಂಡುಹಿಡಿತೀವಿ. ನೋಡಿ, ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಾ ಇದೆ. ಅವಾಗ ಏನಾಯಿತು? ಸೆಂಟ್ರಿಪಿಟಲ್ ಫೋರ್ಸ್ mE²/r. ಅದಕ್ಕೆ ಆರ್ ಒಮೆಗಾ ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ ಟು ಎಮ್ ಆರ್ ಒಮೆಗಾ ನಾಟ್ ಸ್ಕ್ವೇರ್ ಬಂತು. ರಿಲೇಷನ್ ನಂಬರ್ 1ಗೆ ಈ ಸೆಂಟ್ರಿಪಿಟಲ್ ಫೋರ್ಸ್ ಬರಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಕೂಲಮ್ ಫೋರ್ಸ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಕೂಲಮ್ ಫೋರ್ಸ್ ದಟ್ ಈಸ್ ಗಿವನ್ ಬೈ ಎಫ್ ಈಕ್ವಲ್ Z² ಬೈ 4πε/r². ಆ ಸೆಂಟ್ರಿಪಿಟಲ್ ಫೋರ್ಸ್ನ ಪ್ರೊವೈಡ್ ಮಾಡೋದೇನು? ಕೂಲಮ್ ಫೋರ್ಸ್. ಅದರಿಂದ ರಿಲೇಷನ್ 1a ನಂತರ 2ನ ಈಕ್ವೇಟ್ ಮಾಡಿದ್ರೆ ಈ ಥರ ರಿಲೇಷನ್ ಎಮ್ ಒಮೆಗಾ ನಾಟ್ ಸ್ಕ್ವೇರ್ ಆರ್ ಈಕ್ವಲ್ ಟು Z² ಬೈ 4πε/r² ರಿಲೇಷನ್ 3. ಇದನ್ನು ರಿಅರೇಂಜ್ ಮಾಡಿದ್ರೆ ನಮಗೇನು ಬರುತ್ತಪ್ಪ ಅಂದರೆ ಒಮೆಗಾ ನಾಟ್ ಈಸ್ ಈಕ್ವಲ್ ಟು Z² ಬೈ 4πε/mr³ ಟು ದಿ ಪವರ್ ಆಫ್. ದಿಸ್ ಈಸ್ ದಿ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಇನ್ ದಿ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಏನು ಮಾಡ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಇಟ್ಟಿರಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿರಲ್ಲ, ಆ ರೀಜನ್ನಾಗ ಇರಲ್ಲ. ಆವಾಗ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಆ ನ್ಯೂಕ್ಲಿಯಸ್ ಸುತ್ತಿರ್ತಿರುತ್ತೆ ರಿವಾಲ್ವ್ ಆಗ್ತದೆ, ಅದ್ರ ಒಮೆಗಾನು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ? ಇನ್ನೊಂದು ಫೋರ್ಸ್ ಬರ್ತದೆ, ಲೋರೆಂಟ್ ಫೋರ್ಸ್. ದಟ್ ಈಸ್ ಗಿವನ್ ಬೈ ಎಫ್.ಎಲ್ ಇಸ್ ಈಕ್ವಲ್ ಟು ಮೈನಸ್ EB/r ಒಮೆಗಾ. ಅವಾಗೇನು? ಎರಡು ಫೋರ್ಸ್ ಅದು, ಒಂದು ಲೋರೆಂಟ್ ಫೋರ್ಸ್, ಒಂದು ಕೂಲಮ್ ಫೋರ್ಸ್. ಅವಾಗ ರಿಸಲ್ಟೆಂಟ್ ಫೋರ್ಸ್ ಯಾವುದಿದೆ? ಸೆಂಟ್ರಿಪಿಟಲ್ ಫೋರ್ಸ್ಗೆ ಎಫ್ ಇಸ್ ಈಕ್ವಲ್ ಟು FC ಮೈನಸ್ FL. ಎಫ್ ಇಸ್ ಈಕ್ವಲ್ ಟು FC ಪ್ಲಸ್ FL ಅಥವಾ ಎಫ್ ಇಸ್ ಈಕ್ವಲ್ ಟು FC ಮೈನಸ್ FL. ಅವಾಗ FC ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋದು, FC ಬೆಲೆ ಗೊತ್ತು, ಕೂಲಮ್ ಫೋರ್ಸ್. ಇವಾಗ FL ಬೆಲೆ ಏನಿದೆ? ಮ್ಯಾಗ್ನಿಟ್ಯೂಡ್ ಎಲ್ಲ ಕನ್ಸಿಡರ್ ಮಾಡಿದ್ರೆ EB/r. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಎಮ್ ಒಮೆಗಾ ಸ್ಕ್ವೇರ್ ಆರ್ ಈಕ್ವಲ್ Z² 4πε/r² ಮೈನಸ್ EB/r.
ಮೊದಲು ಆ್ಯಂಗಲ್ ಆಫ್ ಫ್ರೀಕ್ವೆನ್ಸಿ ಏನಂತ ತಗೊಂಡಿದ್ವಿ ಒಮೆಗಾ ನಾಟ್. ಇಲ್ಲಿ ಏನು ತಗೊಂಡಿದ್ದೀವಿ ಆ್ಯಂಗಲ್ ಫ್ರೀಕ್ವೆನ್ಸಿಯಲ್ಲಿ ಒಮೆಗಾ. ಚೇಂಜ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಅಂತ. ಚೇಂಜ್ ಆಗಿದ್ದ ತಕ್ಷಣ ಈ ಥರ ಈಕ್ವೇಷನ್ ಬಂತು. ನಂತರ ಅದಾದ ನಂತರ ರೀಅರೇಂಜ್ ಮಾಡಿದ್ರೆ ನಮಗೇನು ಬಂತಪ್ಪ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಒಮೆಗಾ ಸ್ಕ್ವೇರ್ ಪ್ಲಸ್ ಇ ಬಿ ಒಮೆಗಾ ಡಿವೈಡ್ ಬೈ ಎಮ್ ಮೈನಸ್ ಝೆಡ್ ಇ ಸ್ಕ್ವೇರ್ ಡಿವೈಡ್ ಬೈ 4 pi epsilon naught mr cube to the equals 0. ರಿಲೇಷನ್ ನಂಬರ್ 9. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇರೋದು ನಾವು ಸಾಲ್ವ್ ಮಾಡಿದ್ರೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ 2m ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಬಿ ಸ್ಕ್ವೇರ್ ಬೈ 4m ಸ್ಕ್ವೇರ್ ಪ್ಲಸ್ ಝೆಡ್ ಇ ಸ್ಕ್ವೇರ್ ಡಿವೈಡ್ 4 pi m ಎಪ್ಸಿಲಾನ್ ಆರ್ ಕ್ಯೂಬ್. ಅದಾದ ನಂತರ ರಿಲೇಷನ್ 5 ಇದೆ, ಅದ್ರ ಪ್ರಕಾರ ಇದ್ರ ಬದಲು ಒಮೆಗಾ ನಾಟ್ ಸ್ಕ್ವೇರ್. ಅವಾಗ ಇದರೊಳಗೆ ಇದ್ರ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಇದು ನೆಗ್ಲಿಜಿಬಲ್. ಅವಾಗ ಏನು ಬಂತು ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಇ ಬೈ 2m ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒಮೆಗಾ ನಾಟ್ ಸ್ಕ್ವೇರ್. ಇದು ಸ್ಕ್ವೇರ್ ರೂಟ್ ಆದರೆ ಇದೇನು ಕೊಡುತ್ತಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಬ್ಸೆನ್ಸ್ ಒಳಗೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಒಮೆಗಾ. ಇವಾಗ ಚೇಂಜ್ ಇನ್ ಆ್ಯಂಗಲ್ ಆಫ್ ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಇಸ್ ಈಕ್ವಲ್ ಟು ಏನಾಗುತ್ತೆ ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಈಕ್ವಲ್ಸ್ ಮೈನಸ್ ಇ ವಿ ಬೈ 2m. ರಿಲೇಷನ್ 12ಇಂದ ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಇ ವಿ ಬೈ 2m. ಚೇಂಜ್ ಇನ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ ಈ ಮೈನಸ್ ಇ ವಿ ಬೈ 2m ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆದಾಗ. ಅದಾದ ನಂತರ ಇವಾಗ ಇದರಿಂದ ಎಲೆಕ್ಟ್ರಾನ್ ಸರ್ಕ್ಯುಲರ್ ಪಾತ್ನ ಮೂವ್ ಆಗ್ತಿದೆ ಅಂದರೆ ಅದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಹೆಂಗೆ ಚೇಂಜ್ ಆಗುತ್ತೆ ಒಂದು ರಿಲೇಷನ್ ಬಂತು. ದಟ್ ಈಸ್ ಇಯರ್ ಇನ್ ದಿಸ್ ಕೇಸ್ ಫಸ್ಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಾನ್ಗೆ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ ಗೊತ್ತಾಗಿದೆ. ಡೆಲ್ಟಾ ಒಮೆಗಾ ಅಂತ ಚೇಂಜ್ ಆಗಿರೋದ್ರಿಂದ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಡೆಲ್ಟಾ ಒಮೆಗಾ ಏನಂತ ಬರೀತೀವಿ 2 pi ನ್ಯೂ. ಅದರಿಂದ ಏನು ಬಂತು 2 pi ಡೆಲ್ಟಾ ನ್ಯೂ. ಇಯರ್ಗೋ 2 pi ದಾಟ್ಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ ಪ್ರೀವಿಯಸ್ ಇಕ್ವೇಷನ್ನಿಂದ ಒಮೆಗಾ ಪ್ಲಸ್ ಆರ್ ಮೈನಸ್ ಒಮೆಗಾ ನಾಟ್ ಇದೆ, ಅದರಿಂದ ಡೆಲ್ಟಾ ಒಮೆಗಾ ಬರ್ದಿರೋದು. ಅದರಿಂದ ದಾಟ್ಸ್ ಈಕ್ವಲ್ ಟು ಮೈನಸ್ ಇ ಬಿ ಬೈ 2m. ನೋಡಿ ಇಲ್ಲಿದೆ ಮೈನಸ್ ಇ ಬಿ ಬೈ 2m, ಅದನ್ನು ಇಲ್ಲಿ ಬರ್ತೀರ. ದೆನ್ ಈಗ ಇದೇನಾಯಿತು ಚೇಂಜ್ ಇನ್ ಫ್ರೀಕ್ವೆನ್ಸಿ, ಇದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಚೇಂಜ್ ಇನ್ ಫ್ರೀಕ್ವೆನ್ಸಿ 1 ಸೆಕೆಂಡ್ಗೆ ಎಷ್ಟು ರಿವಲ್ಯೂಷನ್ ಮಾಡುತ್ತೆ ಸರ್ಕ್ಯುಲರ್ ಪಾತ್ನ ಎಲೆಕ್ಟ್ರಾನ್. ಡೆಲ್ಟಾ ನ್ಯೂ ಈಕ್ವಲ್ಸ್ ಮೈನಸ್ ಇ ವಿ ಬೈ 2. ಚೇಂಜ್ ಇನ್ ನಂಬರ್ ಆಫ್ ರಿವಲ್ಯೂಷನ್ ಮೇಡ್ ಬೈ ಎಲೆಕ್ಟ್ರಾನ್ ಅರೌಂಡ್ ದಿ ನ್ಯೂಕ್ಲಿಯಸ್ ಆಫ್ ಆಟಮ್ ಎಷ್ಟಿದೆ ದ್ಯಾಟ್ ಈಸ್ ಡೆಲ್ಟಾ ನ್ಯೂ ಈಸ್ ಈಕ್ವಲ್ ಮೈನಸ್ ಇ ವಿ ಬೈ 4. ರಿಲೇಷನ್ ನಂಬರ್ 13 ದಟ್ ಈಸ್ ಗಿವನ್ ಬೈ 1 ಎಲೆಕ್ಟ್ರಾನು the magnetic movement circular path current loop. Change in magnetic moment for a current loop with one electron. Frequency change ಆಯಿತು. When electron moves around the nucleus upon circular path current flow ಇದೆ, ಅದಕ್ಕೆ ಕರೆಂಟ್ ಲೂಪ್ ಅಂದರು. ಅದಕ್ಕೆ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗಿದೆ. ಒಂದು ಎಲೆಕ್ಟ್ರಾನ್ಗೆ ಹೆಂಗೆ ಚೇಂಜ್ ಆಯಿತು ಅದಕ್ಕೆ ಸರ್ಕ್ಯುಲರ್ ಲೂಪ್ ಒಳಗೆ ಒಂದು ಸರ್ಕ್ಯುಲರ್ ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ. ದಟ್ ಈಸ್ ಟ್ರೀಟೆಡ್ ಆ್ಯಸ್ ಮ್ಯಾಗ್ನೆಟಿಕ್ ಡೈಪೋಲ್. ಅದಕ್ಕೆ ಈಕ್ವೇಷನ್ ಇದೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಕರೆಂಟ್ ಮಲ್ಟಿಪ್ಲೈಡ್ ಬೈ ಏರಿಯಾ. ಈ ಕರೆಂಟ್ಗೆ ಏನಂದ್ಬಿಟ್ಟು ಚಾರ್ಜ್ ಮಲ್ಟಿಪ್ಲೈಡ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಅಂತ ಬರೀಬೋದು. ಕರೆಂಟ್ ಕ್ಯಾನ್ ಬಿ ರಿಟನ್ ಆಸ್ ಚಾರ್ಜ್ ಮಲ್ಟಿಪ್ಲೈಡ್ ಬೈ ಚೇಂಜ್ ಇನ್ ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್ ಬೈ ಏರಿಯಾ. ನೋಡು ಚೇಂಜ್ ಇನ್ ಫ್ರೀಕ್ವೆನ್ಸಿಗೆ ಮೈನಸ್ ಇ ವಿ ಬೈ 4 pi ನೋಡ್ರಿ ಮೈನಸ್ ಇ ವಿ ಬೈ 4 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು ಚೇಂಜ್ ಆಯಿತು ದಾಟ್ಸ್ ಈಕ್ವಲ್ ಟು ಬಿ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಬೈ 4m ರಿಲೇಷನ್ 4. 1 ಎಲೆಕ್ಟ್ರಾನ್ಗೆ ಆಯಿತು. ಆಟಮ್ಗೆ ಸೋ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇ. ಅದಕ್ಕೇನಾಯಿತು ಫಾರ್ ದ ಓಲ್ ಆಟಮ್ ಏನಾಯಿತು ಅವು ಬೇರೆ ಬೇರೆ ರೇಡಿಯಸ್ ಇದಕ್ಕೆ ಆರ್ ಸ್ಕ್ವೇರ್ ಬದಲು ಎಲ್ಲ ಎಲೆಕ್ಟ್ರಾನ್ ರೇಡಿಯಸ್ ಆ್ಯಡ್ ಮಾಡೋದು ಸಿಗ್ಮಾ ಆರ್ ಸ್ಕ್ವೇರ್. ನೋಡು 1 ಎಲೆಕ್ಟ್ರಾನ್ಗೆ ಇಷ್ಟು ಮೈನಸ್ ಬಿ ಸ್ಕ್ವೇರ್ ಇ ಸ್ಕ್ವೇರ್ ಆರ್ ಸ್ಕ್ವೇರ್ ಬೈ 4 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಟಮ್. ಫಾರ್ ಆಟಮ್ಗೆ ಏನಾಯಿತು ಸಿಗ್ಮಾ ಆರ್ ಸ್ಕ್ವೇರ್ ಆಯಿತು. ಆರ್ ಬಿಟ್ಟು ಪರ್ಪೆಂಡಿಕ್ಯುಲರ್ ಆಗಿರಲ್ಲ. ಆವಾಗ ಸಿಗ್ಮಾ ಆರ್ ಸ್ಕ್ವೇರ್ ಹೆಂಗೆ ರೀಪ್ಲೇಸ್ ಮಾಡಿದ್ರು ಸಿಗ್ಮಾ ಆರ್ ಸ್ಕ್ವೇರ್ ಈಸ್ ರೀಪ್ಲೇಸ್ ಬೈ ಝೆಡ್ 2/3 ಆವರೇಜ್ ವ್ಯಾಲ್ಯೂ ಆರ್ ನಾಟ್ ಸ್ಕ್ವೇರ್. ಆರ್ ನಾಟ್ ಸ್ಕ್ವೇರ್ ಅಂದರೆ ಏನೇನು ಬರ್ತೀರಿ ಮೀನ್ ಸ್ಕ್ವೇರ್ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್. ಅದನ್ನು ಅಲ್ಲ ಹಾಕಿದ್ರು. ಡೆಲ್ಟಾ ಎಮ್ ಆಟಮ್ ಒಳಗೆ ಇದೇನಿದೆಯಲ್ಲ ಇದರೊಳಗೆ ಸಿಗ್ಮಾ ಆರ್ ಸ್ಕ್ವೇರ್ ಬದಲು ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರು. ಅವು ಬಂದಿರತಕ್ಕಂಥ ವಿಚಾರ ಏನು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಆಟಮ್ ಇಸ್ ಈಕ್ವಲ್ ಮೈನಸ್ ಬಿ ಸ್ಕ್ವೇರ್ ಝೆಡ್ ಡಿವೈಡ್ ಬೈ 6m ಸಿಗ್ಮಾ ಆರ್ ನಾಟ್ ಸ್ಕ್ವೇರ್ ಆವರೇಜ್ ವ್ಯಾಲ್ಯೂ
change in magnetic moment of atom delta m atom equals minus b square z dot 6m average value of r naught square. One atom. Material, so many atoms are there. n atoms ಇದಾವೆ. ಯಾವುದು ಯೂನಿಟ್ ವಾಲ್ಯೂಮ್ನಾಗ 1 ಮೀಟರ್ ಕ್ಯೂಬ್ ವಾಲ್ಯೂಮ್ n ನಂಬರ್ ಆಫ್ ಆಟಮ್ಸ್ ಇದೆ. ಒನ್ ಆಟಮ್ ಮ್ಯಾಗ್ನೆಟಿಕ್ ಚೇಂಜ್ ಆಗಿದೆ ಇಷ್ಟು. n ಆಟಮ್ಸ್ಗೆ ಮ್ಯಾಗ್ನೆಟಿಕ್ ಎಷ್ಟು ಚೇಂಜ್ ಆಯಿತು 1 ಮೀಟರ್ ಕ್ಯೂಬ್ ವಾಲ್ಯೂಮ್ನಾಗೆ n ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಎಮ್ ಆಟಮ್. ಒನ್ ಆಟಮ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗಿರೋದು ಇಷ್ಟು ವ್ಯಾಲ್ಯೂ. n ಆಟಮ್ಸ್ಗೆ ಒನ್ ಆಟಮ್ಗೆ ಇಷ್ಟ ಅದು n ಆಟಮ್ಸ್ಗೆ ಅದು n ಮಲ್ಟಿಪ್ಲೈ ಬೈ ಡೆಲ್ಟಾ ಎಮ್ ಆಟಮ್ ಆಯಿತು. ಇದೇನಾಯಿತು ಇದಕ್ಕೇನಂದ್ರೆ ಎನ್ನೇನು 1 ಮೀಟ್ರಿಗೂ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಯ್ತು. ಇದೆಲ್ಲರೂ ಮಲ್ಟಿಪ್ಲೈ ಮಾಡಿದ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಅದಕ್ಕೇನಂತೀವಿ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ಗೆ ಮ್ಯಾಗ್ನೆಟೈಸೇಷನ್ ಅಂದರು. ಈ ಡೆಲ್ಟಾ ಎಮ್ ಆಟಮು ರಿಲೇಷನ್ 16 ಇದೆಯಲ್ಲ ಅದರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು ಎನ್ ಜಾಗದಾಗ ಎನ್ ಮೈನಸ್ ಬಿ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ 6m ಆವರೇಜ್ ವ್ಯಾಲ್ಯೂ ಆಫ್ ಆರ್ ನಾಟ್ ಸ್ಕ್ವೇರ್. ಆವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬಂತು. ಬಿ ಜಾಗದಾಗ ಮ್ಯೂ ನಾಟ್ ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್, ಎಚ್ ಇಸ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಚ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈ ಥರ ಬಂತು ಈಕ್ವೇಷನ್. ಎಚ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಎಮ್ ಬೈ ಎಚ್ ಅಂತ ಅವಾಗ ಈ ಈಕ್ವೇಷನ್ ಬಂತು. ಎಮ್ ಬೈ ಎಚ್ಗೆ ಏನಂದ್ರೆ ಸಸೆಪ್ಟಿಬಿಲಿಟಿ. ನೋಡಿರಿ ಸಸೆಪ್ಟಿಬಿಲಿಟಿ ಅಬ್ಸರ್ವ್ ಮಾಡಿದ ಈಕ್ವೇಷನ್. ಯು ಅಬ್ಸರ್ವ್ ದಿಸ್ ಈಕ್ವೇಷನ್. ಇಲ್ಲಿ ನೆಗೆಟಿವ್ ಇದೆ, ಟೆಂಪ್ರೇಚರನ್ನು ಸಿಂಬಲ್ಲೇ ಇಲ್ಲ ಫಿಸಿಕಲ್ ಕ್ವಾಂಟ್. ಅದರಿಂದ ಏನಾಯಿತು ಸಸೆಪ್ಟಿಬಿಲಿಟಿ ಒಂದು ನೆಗೆಟಿವ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಅಂದರೆ ದಿಸ್ ಥಿಯರಿ ಇಂಡಿಕೇಟ್ susceptibility of diamagnetic material is negative, it is independent of temperature. That is the Langevin theory of diamagnetism. That finishes Langevin's theory.